ಅಮ್ಮ ಶ್ಲೋಕ ಹೇಳಿಸ್ಲಿಲ್ಲ ಅಲ್ಲಮ್ಮ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಮತ್ತು ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅರ್ಜುನ ವಿಷಾದ ಯೋಗದ 45, 46, 47ನೇ ಶ್ಲೋಕವನ್ನ ಮನನ ಮಾಡೋಣ ಬನ್ನಿ. ನಾವು ಪ್ರಶ್ನೋತ್ತರಗಳ ಮೂಲಕ ನಾವು ಕಲಿತಾ ಇದ್ದೀವಿ. ಹಾಗೆ ಶ್ಲೋಕಗಳನ್ನು ಒಂದ್ಸರ್ತಿ ನೋಡ್ಕೊಂಡು ಬರೋಣ. ಆಮೇಲೆ ಪ್ರಶ್ನೆಗಳನ್ನು ಸಹ ನೋಡೋಣ. ಶ್ಲೋಕಗಳನ್ನ ಈಗಾಗಲೇ ಕಲ್ತ್ಕೊಂಡ್ರಿ ನೀವು. ಇನ್ನೊಂದ್ಸತಿ ಅಗತ್ಯ ಇದ್ರೆ ನೋಡಬಹುದು. ಮೊದಲನೇ ಪ್ರಶ್ನೆ ಭಾರತೀಯವರಿಗೆ. ಅವನು ಯಾರು? ಅರ್ಜುನ ತನ್ನನ್ನು ತುಂಬಾ ಬುದ್ಧಿವಂತ ಅನ್ಕೊಂಡ್ಬಿಡ್ತಾನೆ. ಅವನ್ ಯಾತಕ್ಕೆ ಹಾಗೆ ಅನ್ಸುತ್ತೆ ಅವನಿಗೆ? ಮತ್ತೆ ಅವನ ದೃಷ್ಟಿಯಲ್ಲಿ ಯಾವುದು ಮಹಾಪಾಪ ಆಗಿ ಕಾಣಿಸ್ತಾ ಇದೆ? ಇದನ್ನ 45ನೇ ಶ್ಲೋಕವನ್ನ ನೋಡ್ಬಿಟ್ಟು ಹೇಳ್ತೀರಾ? 45ನೇ ಶ್ಲೋಕಕ್ಕೆ ಹೋಗೋಣ. ನೋಡಿ, ಇಲ್ಲಿ ಹೇಳ್ತಾನೆ ಭಾರತೀಯವ್ರಿಗೆ, ಆ, ಅಯ್ಯೋ, ಭಯಾನಕ ಪರಿಣಾಮವಾದ ಮಹಾಪಾಪವನ್ನು ಮಾಡಲು ನಾವು ನಮ್ಮ ಮನಸ್ಸನ್ನು ಮಾಡಿದ್ದೇವೆ ಎಂಬುದು ಎಷ್ಟು ವಿಚಿತ್ರವಾಗಿದೆ. ರಾಜಭೋಗಗಳ ಆಸೆಯಿಂದ ಪ್ರೇರಿತರಾಗಿ ನಾವು ನಮ್ಮ ಸ್ವಂತ ಬಂಧುಗಳನ್ನೇ ಕೊಲ್ಲುವ ಉದ್ದೇಶ ಹೊಂದಿದ್ದೇವೆ. ಅವನು ಯಾವ ಸ್ಥಿತಿಗೆ ಬರ್ತಾನೆ? ಈ ಮಹಾಪಾಪ ಯಾವುದು? ಇವ್ರನ್ನೆಲ್ಲ ಕೊಲ್ಲೋದೇನೆ ಮಹಾಪಾಪ ಅನ್ಕೊಂಡಿದ್ದಾನೆ. ಯಾವುದಕ್ಕೋಸ್ಕರ? ಬರೀ ರಾಜಭೋಗಕ್ಕೋಸ್ಕರ ಇವ್ರನ್ನೆಲ್ಲ ಕೊಲ್ಬೇಕಲ್ಲಪ್ಪ ಅಂತ ಅನ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಈ ಪಾಪ ಅನ್ನೋದು ಅವನಿಗೆ ಯಾವುದು ಪಾಪ, ಯಾವುದು ಪುಣ್ಯ ಕಾರ್ಯ ಅಂತಂದ್ಬಿಟ್ಟು ಅನ್ಸಿದೆ? ಯಾತಕ್ಕೆ ಹೀಗೆ ಅನ್ನಿಸ್ತು? ಅವನು ಯುದ್ಧರಂಗಕ್ಕೆ ಬಂದ್ಬಿಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಇದೊಂದು ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀರಾ? ಬಂಧುಗಳ ಮೇಲಿನ ಮಮಕಾರದಿಂದ ನಾನೇ ಬುದ್ಧಿವಂತ, ಯಾಕೆಂದ್ರೆ ಈ ಯುದ್ಧ ತಪ್ಸೋಣ ಅಂತ ಅವ್ನ್ ಬುದ್ಧಿವಂತ ಅನ್ಕೊಂಡಿದ್ದಾನೆ. ಹ್ಮ್. ಯಾಕೆಂದ್ರೆ ಚಿಕ್ಕಂದಿಂದ ಎತ್ತಿ ಆಡ್ಸಿರೋ ತಾತಂದ್ರು, ಚಿಕ್ಕಪ್ಪಂದ್ರು, ಮಾವಂದ್ರು, ಬಾಮೈದ್ನರು, ದೊಡ್ಡ ನೆಂಟ್ರು, ಮಿತ್ರರು, ಹೀಗೆ ಅವ್ರ ಜೊತೆಲಿ ಬೆಳೆದಂತವ್ರು, ಮತ್ತೆ ವಿದ್ಯೆ ಕಲಿತಂತ ಫ್ರೆಂಡ್ಸ್ ಎಲ್ಲಾರು ಇನ್ನೂ ತುಂಬಾ ಜನ ಇರ್ತಾರೆ. ಹ್ಮ್. ಅವ್ರನ್ನೆಲ್ಲ ಅವರೆಲ್ಲಾರು ತಮ್ಮ ಧನ ಮತ್ತೆ ಪ್ರಾಣ ಕೂಡ ಲೆಕ್ಕ ಮಾಡದೆ ಬಂದ್ ನಿಂತಿದ್ದಾರೆ. ಅವರು ಹ್ಮ್. ಮೂರ್ಖರು. ಹ್ಮ್. ಯಾಕೆಂದ್ರೆ ಅವ್ರಿಗೆ ಯಾವ್ದೋ ಒಂದು ಇದಿಲ್ಲ, ನಾವು ಯುದ್ಧ ಮಾಡಿ ಗೆಲ್ಲೇಬೇಕು ಅನ್ನೋ ಒಂದು ಅವ್ರ ಅಭಿಲಾಷೆ ಇರ್ಬೋದು. ಆದ್ರೆ ನಮ್ಗಾದ್ರೂ ಬುದ್ಧಿ ಬೇಡ್ವಾ? ಬಂದಿದೀವಿ, ಅವ್ರನ್ನೆಲ್ಲ ಇಷ್ಟೆಲ್ಲ ನಮ್ಮನ್ನ ಹ್ಮ್. ಮಾಡಿದ್ದಾರೆ, ಆಡ್ಸಿದ್ದಾರೆ, ಬೆಳ್ಸಿದ್ದಾರೆ, ಜೊತೆಲಿ ಇದ್ದವು. ಆದ್ರಿಂದ ಇವ್ರನ್ನ ಕೊಲ್ಲೋದ್ರಿಂದ ನಮ್ಗ್ ಇದಾಗತ್ತೆ. ಯಾಕೆಂದ್ರೆ ಅವ್ರನ್ನ ತುಂಬಾ ಚೆನ್ನಾಗಿ ಜೊತೆಲಿ ಬೆಳೆದವರು, ಚಿಕ್ಕಂದಿಂದ ಇರುವಂತವ್ರು. ಇವ್ರನ್ನ ಹ್ಮ್. ಕೊಲ್ಲೋದ್ರಿಂದ ಏನ್ ಪ್ರಯೋಜನ ಆಗತ್ತೆ? ಬರೀ ಹ್ಮ್. ರಾಜ್ಯ ಸುಖ ಅಷ್ಟೇ ತಾನೇ. ಅವ್ರ ಜೊತೆಲೇ ಇದ್ದು ನಾವು ಆ ರಾಜ್ಯನ ಅನುಭವಿಸ್ಬೋದಾಗಿತ್ತು. ಅವರೇ ಹೋದ್ಮೇಲೆ ನಮ್ಗ ಆ ರಾಜ್ಯ ತಾನೇ ಏನಿಗ್ ಬೇಕು? ಹ್ಮ್. ಮತ್ತೆ ಇವರು ಈ ದುರ್ಯೋಧನಾದಿಗಳೆಲ್ಲ ತುಂಬಾ ಕೆಟ್ಟ ಕೆಲ್ಸ ಮಾಡ್ದೋಂತವ್ರು. ಹ್ಮ್. ಆ ಬೆಂಕಿಲಿ ಇಲ್ಲಿಂದ ಮನೆಯಿಂದ ಇದ್ ಮಾಡಿದ್ದು, ನೀರಲ್ಲಿ ಮುಳುಗ್ಸಿದ್ದು, ಮತ್ತೆ ಒಂದು ಹೆಣ್ಣಿಗೆ ಆ ಅವಮಾನ ಮಾಡಿದ್ದು, ಈ ತರ ಎಲ್ಲ ಕೆಟ್ಟ ಕೆಲ್ಸ ಮಾಡಿರೋ ಅಂತವ್ರನ್ನ ಕೊಲ್ಲೋದ್ರಿಂದ ನಮಗೂ ಸಹ ಪಾಪ ಸುತ್ಕೊಳ್ಳುತ್ತೆ. ಆದ್ರಿಂದ ನಮ್ಗೆ ಈ ಯುದ್ಧ ಬೇಡ. ಇದರಿಂದ ನಮ್ಗುನು ಪಾಪ ಬರೋದ್ರಿಂದ ಮತ್ತೆ ಕುಲಧರ್ಮಗಳು ನಾಶ ಆಗತ್ತೆ. ಕುಲಧರ್ಮ ನಾಶ ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ತೊಂದರೆ ಆಗತ್ತೆ. ಹೆಂಗಸರೆಲ್ಲ ಕೆಟ್ಟು ಹೋಗ್ತಾರೆ. ಅದರಿಂದ ದೊಡ್ಡವ್ರಿಗೆ, ಪಿತೃಗಳಿಗೆ ಇದು ಇಡೋಕೆ ಪಿಂಡ ಮತ್ತೆ ಪಿಂಡೋದಕ ಇಡೋಕೆ ಯಾರು ಇರೋದಿಲ್ಲ. ಮತ್ತೆ ಕಲುಷಿತ ಆಗತ್ತೆ, ಕುಲಗಳು ವರ್ಣಸಂಕರ ಆಗತ್ತೆ, ಕುಲ ನಾಶ ಮಾಡ್ತಾರೆ. ಕುಲನಾಶ ಅವ್ರನ್ನ ಅಂತವ್ರನ್ನೆಲ್ಲ ಅಂತ ಎಲ್ಲ ಇದೆಲ್ಲ ಹೋದಾಗ ನಮ್ಗೂ ಆ ಪಾಪ ಅಂಟ್ಕೊಳ್ಳುತ್ತೆ. ಕುಲನಾಶ ಮಾಡಿದ ಪಾಪ ಕೂಡ ನಮ್ಗೂ ಅಂಟ್ಕೊಳ್ಳುತ್ತೆ. ನರಕ ಪ್ರಾಪ್ತಿ ಆಗತ್ತೆ.
ಏನ್ ಮಾಡೋದು ಹ್ಮ್ ಅದಕ್ಕೆ ಬೇಡ ಇದೆಲ್ಲ, ಈ ಯುದ್ಧ ನಿಲ್ಸೋಣ. ಇವನು ಅರ್ಥ ಏನಾಗಿದೆ ಅಂದ್ರೆ, ಒಂದ್ ಕಪಾಳಕ್ ಹೊಡೆದ್ರೆ ಇನ್ನೊಂದ್ ಕಪಾಳನು ತೋರ್ಸೋಣ, ಹೊಡಿಲಿ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ ಹ್ಮ್ ಮಮಕಾರದಿಂದ. ಹ್ಮ್ ಆದ್ರಿಂದ ನಮ್ಗೆ ಬೇಡ ನೀವು ಅವರನ್ನು ಬಂದಿದ್ದಾರೆ ಯುದ್ಧಕ್ಕೆ, ನಾವಾದ್ರೂ ಈ ಯುದ್ಧ ಹ್ಮ್ ನಿಲ್ಸೋಣ. ಯುದ್ಧದಿಂದ ಹಿಂದೆ ಸರ್ದು ಈ ಪಾಪ ಕೃತ್ಯಗಳನ್ನ ನಿಲ್ಸೋಣ. ನನ್ಗೆ ಈ 3 ಲೋಕ ಕೊಟ್ರು ಕೂಡ ನಾನ್ ಮಾತ್ರ ಯುದ್ಧ ಮಾಡಲ್ಲ, ಇದೇ ನನಗ್ ಸರಿ ಅಂತ ಅವನ ಅನ್ಕೊಂಡಿದ್ದಾನೆ. ಆ ತರ ಅನ್ಕೊಂಡಿರ್ಬಹುದು ಅಂತ ನನ್ನ ಅನಿಸಿಕೆ. ಚೆನ್ನಾಗಿ ಹೇಳಿದ್ರ. ಅದೇ ಈ ಆ, ತರ್ಕ ಸರಿನಾ ಅನ್ನೋದು ಪ್ರಶ್ನೆ ಈಗ. ಅವನೇನು ಅದೇ ಅವ್ರು, ಯಾಕೆಂದ್ರೆ ಅವ್ರು ಹಿಂದಿಂದೆಲ್ಲ ಮರ್ತ್ ಬಿಟ್ಟಿದ್ದಾನೆ ಅವ್ರು ಏನೇನ್ ಮಾಡಿದ್ರು ಅನ್ನೋದು. ಮರ್ತ್ ಬಿಟ್ಟು ಅವ್ನು ಯುದ್ಧ ನಿಲ್ಸೋಣ ಅಂತ ಅನ್ಕೊಂಡಿದ್ದ. ಅದು ಸರಿ ಇಲ್ಲ ಅಂತ ನನ್ಗೂ ಅನಿಸ್ತಾ ಇದೆ. ಇದನ್ನ ಕೃಷ್ಣ ಮುಂದೆ ಹೇಳ್ಬೇಕು, ಮುಂದೆ ಹ್ಮ್ ಹೇಳ್ತಾನೆ ಅನ್ನೋ ಒಂದು ಇದಿದೆ. ಹ್ಮ್ ಹೇಳ್ತಾನೆ. ಮತ್ತೆ ಇವಾಗ ಅವನ್ ಬಂದಿರೋದು ಯಾತಕ್ಕೆ? ಇನ್ನು ದೊಡ್ಡ ಕಾರ್ಯವನ್ನ ಮಾಡೋದಕ್ಕೆ ಅಲ್ವಾ? ಮಾಡ್ಬೇಕಾಗಿದೆ, ಹೌದು. ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ. ಇದು ಅವನು ಹ್ಮ್. ಒಂದು ಸ್ವಂತ ವೈಯಕ್ತಿಕ ಒಂದು ಆ, ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಹೌದು. ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಯೋಚನೆಗಳಿಗಿಂತ ಮಹತ್ತರವಾದದ್ದು ಒಂದು ಸಮಾಜ, ಒಟ್ಟು ಸಮಾಜಕ್ಕೆ ಒಳಿತು ಯಾವ್ದಾಗುತ್ತೋ ಅದನ್ನ ಅದನ್ನ ಮಾಡೋದ ಮಾಡ್ಬೇಕು. ಕಡೆ ಪ್ರತಿಯೊಬ್ಬರ ಪ್ರಯತ್ನವೂ ಇರಬೇಕಾಗಿರುವಂತಹದ್ದು. ಅಂತಹ ಹೌದು. ಧರ್ಮವನ್ನ ಬಿಟ್ಬಿಟ್ಟು ಅವನು ಯಾವ್ದು ಮಾಡ್ಬೇಕು ಅನ್ನೋದು ಅವನಿಗೆ ಕನ್ಫ್ಯೂಸ್ ಆಗೋಗಿದೆ, ಕ್ಷತ್ರಿಯ ಧರ್ಮನೇ ಮರ್ತ್ ಬಿಟ್ಟಿದ್ದಾನ ಅವನು. ಮರೆತು ಬಿಟ್ಟಿದ್ದಾನೆ. ಹ್ಮ್. ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್, ಯಾರು ಹೇಳಿದ್ದೀರಾ? ಸಾವಿತ್ರಿಜಿ, ಯುದ್ಧಕ್ಕಿಂತ ಶಸ್ತ್ರ ತ್ಯಾಗ ಮಾಡಿ ಅವನು ಅದನ್ನೇ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನ ಮಕ್ಕಳಿಂದ ಕೊಲ್ಲಲ್ಪಡುವುದಕ್ಕೂ ಸಿದ್ಧನಾಗಿರುವ ಅರ್ಜುನ ಮಾನಸಿಕ ಸ್ಥಿತಿಯನ್ನು ವಿವರಿಸಿ. ಅವನಿಗೆ ನನ್ನ ಕೊಂದ್ರು ಪರವಾಗಿಲ್ಲ ಬಿಡು ಅಂತ ಅನ್ಕೊಳ್ತಾನೆ. ಅವರು ನಾನು ಕೊಲ್ಲೋದು ಬೇಡ, ನನಗೆ ಹಿಂಸೆ ಅನ್ನೋದು ಬೇಕಾಗಿಲ್ಲ ಅನ್ನುವ ಸ್ಥಿತಿಗೆ ಬಂದಿದ್ದಾನೆ. ಆ ಸ್ಥಿತಿನಲ್ಲಿ ಇವರೆಲ್ಲ ಚೆನ್ನಾಗಿ ಹೇಳಿದ್ದಾರೆ, ಈ ಭಾರತಿ ಮೇಡಮ್. ಆ ಸ್ಥಿತಿನಲ್ಲಿ ಅದೇ ಚಿತ್ತದಲ್ಲಿ ಚಂಚಲ ಆಗೋಗ್ಬಿಡತ್ತೆ, ವಿವೇಕನ ಕಳ್ಕೊಂಡ್ಬಿಟ್ಟು ನಮ್ಮವ್ರನ್ನೆಲ್ಲ ನೋಡಿದಾಗ ಆ ತರ ಡಿಸಿಷನ್ ತಗೋತಾನೆ ಅವನು. ತಗೊಂಡ್ಬಿಡಕ್ಕೆ ರೆಡಿ ಆಗೋಗ್ಬಿಡ್ತಾನೆ. ಅವ್ರಿಗೆ ಹ್ಮ್ ಬಲಗೆನ್ನೆಗೆ ಹೊಡೆದ್ರು ಇನ್ನೊಂದು ಎಡಗೆನ್ನೆಗೆ ಹೊಡಿ, ಪರವಾಗಿಲ್ಲ, ನಾನು ಹೋದ್ರು ಪರವಾಗಿಲ್ಲ, ಅವ್ರು ನನ್ಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ನನ್ಗೇನಾದ್ರೂ ಹ್ಮ್ ಪರವಾಗಿಲ್ಲ. ಅವರು ಎಲ್ಲಾರು ಹೋದ್ಮೇಲೆ ಆ ಸುಖ ನನಗ್ಯಾಕೆ? ಹ್ಮ್ ನನ್ನವರೇ ಇಲ್ಲ ಅಂದ್ಮೇಲೆ ಆ ಸುಖ ಪಡ್ಕೊಂಡ್ರು ಏನು ಇದಿಲ್ವಲ್ಲ. ಯಾಕೆ ಅಂತಂದ್ರೆ ಈ ವಂಶಕ್ಕೂ ನಾಶ ಆಗತ್ತೆ, ಕುಲ ಧರ್ಮಗಳು ನಾಶ ಆಗತ್ತೆ ಅಂತ ಒಂದು ಯೋಚನೆ ಬಂದು ಅದು ಅನೇಕ ಯೋಚನೆಗಳ ಕಡೆಗೆ ಹೊಟ್ಟೋಗ್ತಾ ಇದೆ ಅವನಿಗೆ. ಆ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಅವನಿಗೆ. ಆ ಚಿತ್ತದಲ್ಲಿ ಚಂಚಲ ಶುರುವಾಗಿ ಆಡ್ತಾ ಇದೆ ಅದು. ಹಿಂದಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅವನ್ನ, ಮುಂದಕ್ಕೆ ಕರ್ಕೊಂಡ್ ಬರ್ತಾ ಇಲ್ಲ. ಇವಾಗ ಭಗವಂತ ಇನ್ನ ಶುರು ಮಾಡ್ಬೇಕಾಗಿದೆ, ಉತ್ತಿಷ್ಟೋ ಎದ್ದೇಳೋ, ಮಾಡೋ ನಿನ್ ಕರ್ತವ್ಯ ಅನ್ನೋದನ್ನ. ಯಾಕೆಂದ್ರೆ ಆ ಟೈಮಲ್ಲಿ ಹಂಗ ಅನ್ನಿಸ್ತಾ ಇದೆ. ಅವಾಗ್ಲೇ ಹ್ಮ್ ಅಲ್ವಾ ಅವ್ನ್ ಮಲ್ಕೊಂಡಾಗ ಚುಚ್ಚಿ ಒಂದು ತ್ರಿಶೂಲದಲ್ಲಿ ಚುಚ್ಚಿ ಎಬ್ಬಿಸಿ ಮುಂದಕ್ಕೆ ಕಳಿಸ್ಬೇಕಾಗತ್ತಲ್ವಾ. ಆ ಚಂಚಲತೆ ಅನ್ನೋದು, ಆ ವ್ಯಾಮೋಹ ಅನ್ನೋದು ಯಾವ ಮಟ್ಟಿಗೆ ಅಂಟ್ಕೊಂಡ್ಬಿಟ್ಟಿದೆ ಅಂದ್ರೆ ಬಿಡ್ಸಕ್ ಆಗ್ತಾ ಇಲ್ಲ, ಅವನ್ನ ಅಲ್ಲಿ ದೂರ ಮಾಡಕ್ ಆಗ್ತಾ ಇಲ್ಲ. ನನ್ನವರೇ ಅವನಿಗೆ ಕಾಣಿಸ್ತಾ ಇದ್ದಾರೆ. ಧರ್ಮ ಅಧರ್ಮಗಳನ್ನ ಅಲ್ಲಿ ಎತ್ತಿ ಹಿಡಿಯಕ್ ಆಗ್ತಾ ಇಲ್ಲ, ಹಂಗ ಅನ್ನಿಸ್ತಾ ಇದೆ ನನಗೆ. ಹ್ಮ್ ಮತ್ತೆ 47ನೇ ಶ್ಲೋಕದಲ್ಲಿ ಸಂಜಯ ಹೇಳೋದು ಹೀಗಂತ. ಅವನು ಎಲ್ಲ, ಅವನಿಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ, ವಿಷಾದ ಆಗೋಗ್ಬಿಡುತ್ತೆ. ಅವಾಗ ಅವನು ಏನು ಮಾಡ್ತಾನೆ, ಎಲ್ಲ ಬಿಲ್ಲು ಬಾಣ ಎಲ್ಲನೂ ಪಕ್ಕದಲ್ಲಿ ಇಟ್ಬಿಟ್ಟು ಅವನು ಹೋಗ್ಬಿಟ್ಟು ಆ, ದೂರದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಅಂತ ಸಂಜಯ ವರದಿ ಒಪ್ಪಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ಅವನಿಗೆ ಮನಸ್ಸು ಮನೋವಿಕಾರಕ್ಕೆ ಒಳಗಾಗ್ತಾನೆ. ಆ ಈ ಇಂತಹ ಇದಕ್ಕೆ ಇವಾಗೆಲ್ಲ ನೋಡ್ಕೊಂಡ್ ಬಂದ್ರಿ ಅಲ್ವಾ?
ಈ ಮನುಷ್ಯನ ಆ, ವಿಷಾದಕ್ಕೆ ಈ ಥರ ಎಲ್ಲರಿಗೂ ಆಗುತ್ತೆ, ನಮಗೂ ಆಗುತ್ತೆ. ಬೇಡಪ್ಪ ಇದೆಲ್ಲ ಯಾತಕ್ ಬೇಕು ಅನ್ನೋದು ಬರುತ್ತೆ ಅಲ್ವಾ. ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ವಿಷಯ, ನಮ್ಮ ಯೋಗಕ್ಷೇಮ ಅಂತ ಬೇರೆ ಹೇಳ್ತಾನೆ. ಇದೆಲ್ಲ ಆ, ಸರಿ ಇಲ್ಲ, ಕ್ಷೇಮ ಥರ ಅಲ್ಲ ಅನ್ನೋದು ಬೇರೆ ಹೇಳ್ತಾನೆ. ಈ ರೀತಿಯಾಗಿ ಅವನಿಗೆ ಮಾನಸಿಕ ತುಮುಲತೆ ಅನ್ನೋದು ಉಂಟಾಗುತ್ತೆ. ಇದನ್ನ ಸ್ವಲ್ಪ ಯಾತಕ್ಕಿರ್ಬೋದು, ಇದನ್ನು ಇನ್ನು ಸ್ವಲ್ಪ ವಿವರವಾಗಿ ವಿವರಿಸ್ತೀರಾ ವೀಣಾ ಅವರೇ? ಈ ಥರ ಎಲ್ಲರಿಗೂ ಆಗುತ್ತೆ, ಎಲ್ಲ ಮನುಷ್ಯರಿಗೂ ಕೆಲವು ಒಂದು ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲೂ ಅಲ್ಲದೆ ಇದ್ರು ಆಗುತ್ತೆ. ಅವನಿಗೂ ಏನು ಎಲ್ಲ ಸಂದರ್ಭದಲ್ಲಲ್ಲ, ಸಾಮಾನ್ಯ ಮನುಷ್ಯನಿಗೆ ಹೇಗಾಗುತ್ತೋ ಹಾಗೆ. ಸಾಮಾನ್ಯ ಮನುಷ್ಯನ ಪ್ರತೀಕವೇ ಅರ್ಜುನ. ವೀಣವ್ರಿದ್ದೀರಾ? ಇದ್ದೀನಿ ಮೇಡಮ್. ಹೇಳ್ತೀರಾ? ಅದೇ ಮನುಷ್ಯನ ವಿಷಾದ ಮೂರನೇದಾ ಮೇಡಮ್? ಹೌದೌದು. ಮನುಷ್ಯನ ವಿಷಾದಕ್ಕೆ ಮೂಲ ಕಾರಣವೇನು? ಅದೇ ಅರ್ಜುನ ಯುದ್ಧ ಭೂಮಿನಲ್ಲಿ ಮಧ್ಯದಲ್ಲಿ ರಥನ ನಿಲ್ಸಿಸ್ಕೊಂಡು ಅವನು ಎಲ್ಲ ಅವರ ಸಂಬಂಧಿಕರು, ಅವರ ಫ್ರೆಂಡ್ಸು, ಅವ್ರ ಮಾವ ಅವರೆಲ್ಲ ಇವರೆಲ್ಲ ಹೇಳ್ದಾಗೆ ಹಿಂದಿನವರು, ಅವ್ರ ಮಾವ ಅವರು ಇವರು ಎಲ್ಲ ನೋಡಾದ್ಮೇಲೆ ಅವ್ರಿಗೆ ಎಲ್ಲಿ ಈ ಯುದ್ಧ ಮಾಡಿದ್ರೆ ಇವರೆಲ್ಲ ನಾಶ ಆಗ್ತಾರೆ, ನಮ್ ಗುರುಗಳು ಮತ್ತೆ ನಮ್ ಫ್ರೆಂಡ್ಸು ದಾಯಾದಿಗಳು ನಮ್ಮ ಕುಟುಂಬದವರೇ ನಾಶ ಆಗ್ತಾರೆ, ಈ ತರ ಎಲ್ಲ ತಿಳ್ಕೊಂಡು ಅವ್ರಿಗೆ ಒಂಥರ ತಳಮಳ ತರ ಆಗಿ ಒಂಥರ ಬೇಜಾರಾಗಿ ಅವರು ಈ ಮಾತನ್ನ ಹೇಳ್ತಾರೆ. ನನ್ನೊಬ್ಬಂಗೋಸ್ಕರ ರಾಜ್ಯ ಸುಖಕ್ಕೋಸ್ಕರ ಇವ್ರನ್ನೆಲ್ಲ ಕೊಂದು ನಾನು ಸಾಧಿಸೋದು ಏನಿದೆ, ಇವರೆಲ್ಲ ಇದ್ರೇನೆ ನಾನು ಕ್ಷೇಮವಾಗಿರ್ಬೋದು, ಚೆನ್ನಾಗಿರ್ಬೋದು, ಇವರೆಲ್ಲನೂ ಕೊಂದು ನಾನು ಸುಖ ಪಡುವಂಥದ್ದೇನಿದೆ ಅಂತ ಅವರು ಭಾವಿಸ್ಕೊಂಡು ಅರ್ಜುನ ಆತರ ಭಾವಿಸ್ಕೊಳ್ತಾರೆ. ಭಾವಿಸ್ಕೊಂಡು ಕೃಷ್ಣ ಜೊತೆ ಹೇಳ್ತಾ ಇರ್ತಾರೆ, ಸಂವಾದ ಮಾಡ್ತಾ ಇರ್ತಾರೆ. ಅಂದ್ರೆ ಅವನಿಗೆ ವಿಷಾದ ಆಗೋದಕ್ಕೆ ನಿಜವಾದ ಕಾರಣಗಳು ಇವು ಅಂತ ಹೇಳ್ತೀರಾ? ಹೌದು. ಭ್ರಮೆಗೊಳಗಾಗಿದ್ದಾನೆ ಅಂತ ಅಂದ್ರೆ ಹೋಗುತ್ತೆ ಅಲ್ವಾ? ಭ್ರಮೆಗೊಳಗಾಗಿದ್ದಾರೆ. ಯಾಕೆಂದ್ರೆ ನಿಜವಾದ ಯಾವ್ದು ಅನ್ನೋದು ಅವನಿಗೆ ಸ್ಪಷ್ಟತೆ ಅನ್ನೋದು ಇಲ್ಲ. ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಅನ್ನೋದು ಅವನು ಸರಿಯಾದ ವಿವೇಕವನ್ನ ಅಲ್ಲಿ ಉಪಯೋಗಿಸೋದಕ್ಕೆ ಆಗ್ತಾ ಇಲ್ಲ. ಅವನು ಇದ್ಬಿಟ್ಟಿದ್ದಾನೆ. ಎರಡೂ ಕಡೆನೂ ಇದ್ದಾರೆ. ಮಾಡಬಾರ್ದು ಅನ್ನೋದು ಈಗ ಬರ್ತಾ ಇದೆ. ಅವ್ರು ಬಂದಿದ್ದ ಉದ್ದೇಶನೇ ಅವರ ಧರ್ಮನೇ, ಅವ್ರ ಕ್ಷತ್ರಿಯ ಧರ್ಮನೇ ಅದು, ಅಧರ್ಮದ ವಿರುದ್ಧ ಹೋರಾಡೋದು. ಅದೆಲ್ಲ ಗೊತ್ತಿದ್ದು ಯುದ್ಧಕ್ಕೆ ಸಜ್ಜನರಾಗಿ ಬಂದು ಆಮೇಲೆ ಅವ್ರಿಗೆ ಈ ತರ ಎಲ್ಲ ಅನ್ನಿಸ್ತಾ ಇದೆ. ಮನ್ಸಲ್ಲಿ ಇನ್ನೊಂದು ತಳಮಳ ಉಂಟಾಗಿದೆ. ಆ ತರ ಆಗಿದೆ. ಆಯ್ತು, ಅಷ್ಟೇ. ಲಕ್ಷ್ಮೀಜಿ, ಮುಂದಿನ ಪ್ರಶ್ನೆ, ಬ್ರಹ್ಮವಿದ್ಯೆ ಅಂದ್ರೆ ಏನು ಹೇಳ್ತೀರಾ? ಇಲ್ಲಿ ನಾವು ಬ್ರಹ್ಮವಿದ್ಯೆ ಅಂತಂದ್ ಹೇಳಿದ್ರ ಈಗ ಅದು ಬ್ರಹ್ಮವಿದ್ಯೆ ಇದೊಂದು ಹೇಳಿದ್ರೆ ಸಾಕು. ಬ್ರಹ್ಮವಿದ್ಯೆ ಇಷ್ಟ ಹೇಳಿ ಸಾಕು. ಹ್ಞೂನ್ರಿ. ಈಗ ಆತ್ಮಜ್ಞಾನ ವಿದ್ಯೆನ ಬ್ರಹ್ಮವಿದ್ಯೆ ಅಂತ ಹೇಳಿ ಹಂಗ ಅನ್ಕೊಂಡೆ ಅಮ್ಮ ನಾನು. ಇವಾಗ ನಾವು ಈ ಪ್ರಭು ಗುರುಜಿ ಸರಳ ಹೇಳ್ಕೊಟ್ಬಿಟ್ಟಾರಿ ನಮಗ, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತಂದ್ ಹೇಳಿ. ಅದ ನಾವ್ ಬ್ರಹ್ಮಜ್ಞಾನ ಒಳಗೂ ಕೇಳ್ತೇವ್ರಿ, ಯಾವ್ದ್ ನಾನಲ್ಲ ಅಂತಂದ್ ಹೇಳಿ. ಅವಾಗ ಯಾವ್ದ್ ನಾನು ಅನ್ನೋದ್ ನನಗ್ ಅರಿವು ಬರ್ತೈತ್ರಿ. ಈಗ ನಾನ್ ಮನಸ್ಸಲ್ಲ, ದೇಹ ಅಲ್ಲ, ಬುದ್ಧಿ ಅಲ್ಲ ಅಂತಂದ್ ಅಂದ್ಮೇಲೆ ಹಂಗಂದ್ರ ನಾನು ಯಾರು ಇರ್ಬೋದು ನಾನು ಅಂತಂದ್ ಹೇಳಿ ಕ್ವಶನ್ ಮಾರ್ಕ್ ಹಾಕೊಂಡಾಗ ತಾನ ಗೊತ್ತಾಕತ್ರಿ, ಹೌದು ನನ್ನೊಳಗ್ ಏನೋ ಒಂದ್ ಸ್ಪೆಷಲ್ ಐತಲ್ಲ, ಏನೋ ಒಂದು ಶಕ್ತಿ ಐತಲ್ಲ, ಅದ್ ಏನ್ ಶಕ್ತಿ ಅಂತಂದ್ ಹೇಳಿ ಸ್ವಲ್ಪ ಲಕ್ಷ್ಯ ಕೊಟ್ಕೊಂಡ್ ಹೋದಾಗ
ಏನೋ ಒಂದ್ ಸ್ವಲ್ಪ ಪವರ್ ಅನ್ನಸ್ತೈತಿ ಅಮ್ಮ ನಮ್ದ ಆ ದೇಹದೊಳಗ ಒಂದೇನೋ ಶಕ್ತಿ ಇರ್ತೈತಲ್ಲ ಅದು ನಮಗ ಅರಿವಿಗ್ ಬರ್ತೈತಿ. ಅದ ಅರಿವ ಆತ್ಮಜ್ಞಾನ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ನಿಮ್ಮ ಅರಿವು ಅನ್ನೋದೇನೆ ಬ್ರಹ್ಮ. ಗೊತ್ತಾಯ್ತಾ ನಿಮ್ಗೆಲ್ಲ? ಬೇರೆ ಎಲ್ಲ ಹೂನ್ರಿ ಹೌದ್ರಿ. ನಿಮ್ಮ ಅರಿವಿಗೆ ಬರುತ್ತಲ್ಲ, ಅದು ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತಾ ಇದೆ, ಅದೇ ಬ್ರಹ್ಮ. ಆ ಬ್ರಹ್ಮ ಹೌದ್ರಿ ಅಂದ್ರೆ ಹೌದ್ರಿ ನಮ್ಮ ಆತ್ಮ. ಆ ಆತ್ಮವನ್ನ ಆ, ನಾವು ತಿಳಿದುಕೊಳ್ಬೇಕು, ಅರಿತುಕೊಳ್ಬೇಕಷ್ಟೇ. ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ಹೌದ್ರಿ. ಆ ವಿದ್ಯೆಯನ್ನ ಸಹ ಹೇಳ್ಕೊಡ್ತಾರೆ, ಮತ್ತೆ ಯೋಗಶಾಸ್ತ್ರವನ್ನ ಹೇಳ್ಕೊಡ್ತಾರೆ. ಇದನ್ನ ಇವರು ರಜನಿ ಇವ್ರು ಹೇಳ್ತೀರಾ? ಯೋಗಶಾಸ್ತ್ರ ಅಂದ್ರೆ ಏನು ಅಂತಂದ್ಬಿಟ್ಟು. ಇಲ್ಲ ಮೇಡಮ್, ನಾನು ಸ್ವಲ್ಪ ಹುಷಾರಿಲ್ಲ ಇವತ್ತು, ಮತ್ತೆ ನೆನ್ನೆದು ಹೌದಾ? ಅಟೆಂಡ್ ಆಗ್ಬೇಕು. ಪರವಾಗಿಲ್ಲ, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ಹ್ಮ್. ಸುಜಿ ಅವ್ರು ಹೇಳ್ತೀರಾ? ಹಾ. ಯೋಗಶಾಸ್ತ್ರ ಅಂದ್ರೆ ಏನು ಅಂತ. ಆ ಈಗ ಆತ್ಮಜ್ಞಾನವನ್ನ ಎರಡ್ ತರ ಇದ್ ಮಾಡ್ಕೋಬಹುದು. ಒಂದು ಬ್ರಹ್ಮ ನಾನ್ ಯಾರು ಅಂತ ತಿಳ್ಕೊಳ್ಳೋದು, ಇನ್ನೊಂದು ಯೋಗಶಾಸ್ತ್ರದಲ್ಲಿ ನಮ್ಗೆ ಸಮಾಧಿ ಇದ್ರಲ್ಲಿ ಹೋಗ್ಬಿಟ್ಟು ಅದು ಯೋಗಶಾಸ್ತ್ರದಲ್ಲೂ ಅದ್ ಅದೇನಾ? ಹಾ, ಹೇಳಿ ಅದೇನೆ. ಹಾ, ಅದು ಆ ಆ ಯೋಗಶಾಸ್ತ್ರ ಅಂದ್ರೆ ಏನು ಅಂದ್ರೆ, ಅದು ಎಷ್ಟೊತ್ ನಾವು ಮಾಡ್ತಿರ್ತೀವಿ ಅಷ್ಟೊತ್ ಮಾತ್ರ ನಮಗೆ ನಾನಲ್ಲ ಅನ್ನೋದಿರುತ್ತೆ. ಮತ್ತ ಅಲ್ಲಿಂದ ಹೊರಗಡೆ ಬಂದ್ಬಿಟ್ರೆ ಅದ್ ಜ್ಞಾನ ಹೋಗ್ಬಿಡತ್ತೆ. ಹಾ. ಅದು ನಾನಲ್ಲ ಸಮಾಧಿ ಸ್ಥಿತಿಯನ್ನ ನೀವು ಹೇಳ್ತಾ ಇದ್ದೀರಾ? ಹೌದು, ಯೋಗಶಾಸ್ತ್ರದ್ದು. ಹಾ, ಯೋಗಶಾಸ್ತ್ರದಲ್ಲಿ ಸಮಾಧಿ ಸ್ಥಿತಿಯನ್ನ ಹೇಳ್ತಾ ಇದ್ದೀರಾ? ಹಾ. ಆ ಇಲ್ಲಿ ಅದು ಹ್ಮ್ ಹೌದು. ಆ ರೀತಿಯಲ್ಲಿ ನಾವು ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ನಾವು ನಮ್ಮ ಚಿತ್ತಶುದ್ಧಿಯನ್ನ ಮಾಡಿಕೊಂಡು ಆ ಸ್ಥಿತಿಯನ್ನ ತಲುಪೋದು ಒಂದು ಹಂತ. ಹ್ಮ್ ಹಾಗೆಯೇ ಕರ್ಮಯೋಗದಲ್ಲಿ ಕರ್ಮವನ್ನ, ನಿಷ್ಕಾಮ ಕರ್ಮವನ್ನ ಮಾಡ್ತಾ 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 ನಮ್ಮ ಚಿತ್ತಶುದ್ಧಿಯೂ ಆಗತ್ತೆ. ಹ್ಮ್ ಆಗ್ಲೂ ಸಹ ಭೋಕ್ತ ನಾನಲ್ಲ, ಕರ್ತ ನಾನಲ್ಲ. ಎಲ್ಲ ಎಲ್ಲವೂ ಸಹ ನನ್ನಿಂದ ಆಗ್ತಾ ಇಲ್ಲ. ಯಾವಾಗ ನನಗೆ ನಿಷ್ಕಾಮದಿಂದ ನಾನು ಮಾಡ್ತೀನೋ, ಮತ್ತೆ ಈಶ್ವರಾರ್ಪಿತ ಭಾವದಿಂದ ಮಾಡಿ ನಾನು ಪ್ರಸಾದ ಬುದ್ಧಿ ನನಗಿರ್ಬೇಕು. ಅದೇನು ಬರುತ್ತೋ ಆ ಫಲವನ್ನು ನಾನು ಸ್ವೀಕಾರ ಮಾಡುವ ಸ್ಥಿತಿಯನ್ನು ಹೊಂದಿದಾಗ ಪೂರ್ತಿ ಸಂಪೂರ್ಣವಾಗಿ ಇಲ್ಲಿ ನಾನೇನು ಮಾಡ್ತಾ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇದೆಲ್ಲ ಭಗವಂತನಿಂದಲೇ ಎಲ್ಲ ಕೆಲಸಗಳು ಆಗ್ತಾ ಇರೋದು. ಅದು ಪ್ರಸಾದವಾಗಿ ನನಗೆ ಏನು ಸಿಗುತ್ತೋ ಅಷ್ಟನ್ನ ಪಡೆಯಬಲ್ಲೇನೆ ಹೊರತು ನನ್ನಿಂದ ಯಾವುದು ನಾನು ನಡೀತಾ ಇಲ್ಲ. ನಾನು ಅನ್ನೋದು ಇಲ್ಲ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಬ್ರಹ್ಮವಿದ್ಯೆಯಿಂದನೇ ಆತ್ಮಜ್ಞಾನ, ಇದು ಚಿತ್ತಶುದ್ಧಿ ಆದಮೇಲೆ ಆತ್ಮಜ್ಞಾನ. ಹೇಗೆ ನಾವು ಇಲ್ಲಿ ಈ ಸಮಾಜದಲ್ಲಿ ಇವಾಗ ಇದ್ದೀವಿ, ನಾವು ಜೀವಿಸ್ತಾ ಇದ್ವಿ, ಇಲ್ಲಿ ನಾವು ಏನು ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಕರ್ಮ ಅನ್ನೋದು ಮಾಡಲೇಬೇಕು. ಪ್ರತಿಯೊಬ್ಬ ಜೀವಿ ಸಹ ನಿರಂತರವಾಗಿ ಕರ್ಮವನ್ನ ಮಾಡ್ತಾನೆ ಇರಬೇಕು. ಅದು ಯಾವ ರೀತಿಯಲ್ಲಿ ಮಾಡಬೇಕು? ಅದು ಕರ್ಮ ಯೋಗವಾಗಿ ಮಾಡಿ. ಆವಾಗ ನಿಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿ ಆಗೋದ್ರಿಂದ ಈ ಸಂಸಾರ ಚಕ್ರ ಅನ್ನೋದ್ರಿಂದ ನೀವು ತಪ್ಪಿಸ್ಕೊಳ್ಬಹುದು. ಈ ರೀತಿಯಾಗಿ ಯೋಗಶಾಸ್ತ್ರವನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಜನನ ಮರಣದಿಂದ ಮುಕ್ತಿ. ಪ್ರಿಯಾಂಕಾ ಅವ್ರಿಗೆ ನೆಕ್ಸ್ಟ್ ವಿಷಾದನ್ನೇ ಯೋಗ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಅಲ್ಲಿ. ಅರ್ಜುನ ವಿಷಾದ ಯೋಗ ಅಂತ ನಾವು ಇಷ್ಟರವರೆಗೂ ನಾವು 47 ಶ್ಲೋಕಗಳ ಇದ್ದಿದ್ದನ್ನ ಕಲ್ತ್ವಿ ಅಲ್ವಾ? ಈ ಅಧ್ಯಾಯ ಪ್ರಥಮ ಅಧ್ಯಾಯ ಭಗವದ್ಗೀತೆಯಲ್ಲಿ ಇದನ್ನು ವಿಷಾದ, ಅದನ್ನ ಯೋಗ ಅಂತ ಕರೆದಿದ್ದಾರೆ. ವಿಷಾದ ಹೇಗೆ ಯೋಗ ಆಗೋಗುತ್ತೆ ಅನ್ನೋದನ್ನ ವಿವರಿಸ್ತೀರಾ? ಪ್ರಿಯಾಂಕಾ ಅವರು ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಾ ಇಲ್ವಾ?
ಬೇರೆ ಯಾರು ಹೇಳ್ತೀರಾ? ಆಮೇಲೆ ಅವರಿಗೆ ಪೂರ್ತಿಯಾಗಿ ಎಲ್ಲ ವಿವರಿಸಕ್ಕೆ ಯಾವಾಗ ಅನ್ಮ್ಯೂಟ್ ಮಾಡ್ಕೊಳಕ್ಕಾಗುತ್ತೋ ಅವಾಗ ಯಾರಾದ್ರೂ ಹೇಳ್ತೀರಾ? ಅದೇ ಅವನು ಅರ್ಜುನ ನಾನ್ ಮಾಡ್ತಾ ಇಲ್ಲ, ಅದು ನಡೀತಾ ಇದೆ ಅನ್ನೋ ದುಃಖ ನನಗಲ್ಲ ಅಂತ ಕೃಷ್ಣ ಹೇಳ್ತಾನಲ್ವಾ ಅರ್ಜುನನಿಗೆ, ನೀನ್ ಮಾಡ್ತಾ ಇಲ್ಲ ಇದು. ಯಾಕೆ ಅಂದ್ರೆ ಅವ್ರಿಗೆ ಯಾರಿಗೂ ಸಾವಿಲ್ಲ, ಆತ್ಮನ್ಗೆ ಸಾವಿಲ್ಲ. ಮಾಡೋ ವಿಷಾದದಿಂದ ಹೊರಗ್ ಬರಂಗ್ ಮಾಡಿದಾಗ ಅದನ್ನ ನಾನ್ ಮಾಡ್ತಾ ಇಲ್ಲ, ಇದು ಭಗವಂತ ನಡೆಸ್ತಾ ಇದ್ದಾನೆ ಅನ್ನೋದು ಆ ನೀವಿಗೆ ಹೇಳಿದ್ರಲ್ಲ, ನಿಷ್ಕಾಮ ಕರ್ಮದಿಂದ ನಾನ್ ಹಾಗೆ ಹೋದಾಗ, ಮಾಡ್ತಾ ಹೋದಾಗ ಅವನ್ಗೆ ಅದು ಯೋಗ ಆಗತ್ತೆ. ನಿಷ್ಕಾಮ ಕರ್ಮದಿಂದ ಮಾಡ್ತಾ ಇರೋದಕ್ಕೆ ಯೋಗ ಆಗೋಗುತ್ತೆ. ಆದ್ರೆ ನಿಷ್ಕಾಮವನ್ನ ಮಾಡ್ತಾ ಇಲ್ವಲ್ಲ, ಅವನು ವಿಷಾದದಿಂದ ತಾನೇ ಇರೋದು. ನಿಷ್ಕಾಮ ಕರ್ಮ ಯೋಗ ಮಾಡೋದು ಮುಂದೆ ಕರ್ಮಯೋಗವನ್ನ ಹೇಳಿದಾಗ. ಯೋಗಶಾಸ್ತ್ರ ಇವ ಕರ್ಮಯೋಗಕ್ಕೆ ಬಂದಿಲ್ಲ ನಾವು. ವಿಷಾದದಲ್ಲೇ ಇದ್ದಾನೆ ಅಳ್ತಾ, ದುಃಖ, ಅದು ವಿವೇಕನ ಕಳ್ಕೊಂಡು ವಿಚಾರ ಮಾಡಿ ವಿಷಾದದಿಂದ ಇದನ್ನ ಹೊರಬರ್ಬೇಕಾಗತ್ತೆ. ಹೇಳ್ತೀರಾ? ಬೇರೆ ಯಾರಾದ್ರೂ ಹೇಳ್ತೀರಾ? ನನ್ಗೊಂಚೂರು ಗೊತ್ತಿರೋದನ್ನ ಹೇಳ್ತೀನಿ ಮೇಡಮ್. ಪ್ರಿಯಾಂಕ ಅವರು ಇವಾಗ ಹೇಳ್ತಾರೆ, ಆಮೇಲೆ ಪ್ರಿಯಾಂಕ ಅವ್ರು ಹೇಳಿ. ವಿಷಾದ. ಹೌದಮ್ಮ, ಅದು ಅನ್ಮ್ಯೂಟ್ ಮಾಡೋದು ಸ್ವಲ್ಪ ಕಷ್ಟ. ಗೊತ್ತು ನಂಗೆ. ವಿಷಾದ ಟಚ್ ಮಾಡ್ತಾನೆ ಇದೀನಿ. ಓಕೆ, ವಿಷಾದ ಯೋಗ. ಮೊದಲನೇದು ವಿಷಾದ ಅಂದ್ರೆ ಅವ್ರಿಗೆ ಮಾಡೋ ಕೆಲಸದಲ್ಲಿರುವಂತ ಒಂದು ಬೇಸರ, ಅವ್ರಿಗೆ ಅದು, ಅಥವಾ ವಿಷಾದ ಅಂದ್ರೆ ಅದು ಅವ್ರಿಗೆ ದುಃಖದಿಂದ ಅವನಿಗೆ ಏನು ಬೇಡ ಅನ್ನೋದು ಮನಸ್ಸು ಪೂರ್ತಿ ಭ್ರಮೆಗಳು. ನನ್ಗೇನು ಮಾಡೋದ್ ಬೇಡ, ನಂಗೇನು ಬೇಕಾಗಿಲ್ಲ, ಪೂರ್ತಿಯಾಗಿ ಅವನು ಖಾಲಿ ಆಗೋಗ್ಬಿಟ್ಟಿದ್ದಾನೆ. ದುಃಖದಿಂದ ಅವನು ಯಾವುದು ಸರಿ ಯಾವುದು ತಪ್ಪು ಏನು ನಾನು ಅನ್ನೋದೇ ಏನು ಅವ್ರು ಹೊಳಿತಾ ಇಲ್ಲದೆ ಇದ್ದಾಗ, ಏನು ಹೊಳಿತಾ ಇಲ್ಲ, ಏನ್ ಆಗ್ತಿದೆ, ಏನ್ ಮಾಡಕ್ ಹೋಗಿದ್ದೆ, ನಿರ್ಧಾರ ಮಾಡೋದಕ್ಕೆ ಯಾಕೆ ಬೇಡ ಅಂತಿದೆ ಒಂದು. ಸೊ ಅವ್ರಿಗೆ ಹಾಗಾಗಿ ಅದು ಸ್ವಂತವಾಗಿ ಅವ್ರಿಗೇನೆ ಅರ್ಥ ಆಗ್ದಿರೋದ್ರಿಂದ ಅರ್ಜುನ ಅವ್ರಿಗೆ ಅದು ಅವ್ರ ವಿಷಾದ ಅನಿಸ್ತಾ ಇದೆ. ಬಟ್ ಈ ವಿಷಾದ ಅವ್ರಿಗೆ ಆ ಜೊತೆಗೆ ಕೃಷ್ಣ ಇರೋದ್ರಿಂದ ಅವರು ಹಂತ ಹಂತವಾಗಿ ಇಲ್ಲಿ ಶ್ರೀಕೃಷ್ಣ ಕಲಿಸ್ತಾ ಇದ್ದಾರೆ. ಅದೇ ಅವರು ಮೊದ್ಲು ಯುದ್ಧ ಮಾಡ, ಸರಿ ಹೋಗೋಣ, ಅಲ್ಲೋಗಿ ನಿಲ್ಸಿ, ಹೋಗಿ ಅಲ್ಲಿ ರಥನ ನಿಲ್ಸೋದು, ಆಮೇಲೆ ಅಲ್ಲಿ ಎದುರುಗಡೆ ಸೈನಿಕರು, ಅವರು ಸಂಬಂಧಿಕರು ಎಲ್ರನ್ನು ಅವ್ರು ಬೇಕು ಅಂತಾನೆ ಹೋಗಿ ನೋಡ್ಲಿ ಅಂತಾನೆ ನಿಲ್ಸಿದ್ದು, ಅದು ಅರ್ಜುನಂಗ್ ಗೊತ್ತಿಲ್ಲ. ಸೊ ಅರ್ಜುನ ಕೃಷ್ಣ ಅವ್ರ ಅನ್ಕೊಂಡ್ ಹಾಗೆ ಅವ್ರು ಹೋಗಿ ಅಲ್ಲಿ ಅಂದ್ರೆ ಏನಾಗುತ್ತೆ ಅಂತ ಕೃಷ್ಣನ್ ಗೊತ್ತು. ಸೊ ಅರ್ಜುನ ಅವ್ರೆಲ್ಲರನ್ನ ನೋಡಿದಾಗ ಅವಾಗ ಅವ್ರಿಗೆ ಓ ನನ್ ಸಂಬಂಧ, ಎಲ್ಲ ನನ್ನವ್ರೆ, ಇವ್ರುಗಳನ್ನೆಲ್ಲ ಹೆಂಗೆ ಕೊಲ್ಲೋದು, ಇದು ಯುದ್ಧ ಅನ್ನೋದು ಒಂದು ಬಹಳ ಎಲ್ಲಾರ್ಗೂ ತೊಂದ್ರೆ ಮಾಡುವಂತದ್ದು ಅಂತ ಈ ರೀತಿ ಪ್ರಶ್ನೆಗಳು, ಹೇಗೆ ಅನ್ನೋ ಪ್ರಶ್ನೆಗಳು, ಏನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಯಾಕೆ ಮಾಡ್ಬೇಕು, ಸೊ ಇದನ್ನೆಲ್ಲ ಯಾಕೆ ಮಾಡಕ್ ಹೊರಟಿದ್ದೆ, ಇದೆಲ್ಲ ಪ್ರಶ್ನೆಗಳಿಂದ ಅವ್ರಿಗೆ ಬೇಡ, ನನಗೆ ಇದೆಲ್ಲ ಏನು ಬೇಡ, ನನಗೆ ಯುದ್ಧನೂ ಬೇಡ, ಗಲಾಟೆನೂ ಬೇಡ, ಇದ್ರಲ್ಲಿ ಸೋಲು ಗೆಲುವು ಅದು ಏನೂ ಬೇಡ, ನನಗೆ ಯುದ್ಧನೇ ಬೇಡ ಅಂತ ಹೇಳ್ಬಿಟ್ಟು ಅವರು ಶಸ್ತ್ರತ್ಯಾಗ ಮಾಡಿ ಆ ಒಂದ್ ಮನಸ್ಥಿತಿಗೆ ಬಂದು ಎಲ್ಲ ಪೂರ್ತಿಯಾಗಿ, ಯಾಕೆ ಅಂತ ಅವ್ರಿಗೆ ಅರ್ಥ ಇಲ್ಲಲ್ಲ. ಈಗ ಅದೇ ಕೆಲ್ಸ ಆಗ್ಲಿ, ಈಗ ಅರ್ಥ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಈಗ ಮಕ್ಳಿಗೆ ನಾ ಸ್ಕೂಲಲ್ಲಿ ನೋಡ್ತೀನಲ್ಲ, ಅವ್ರಿಗೆ ಫಸ್ಟ್ ಅದ್ರ ಬಗ್ಗೆ ಒಂದಾಗ್ಲಿ ಎರಡಾಗ್ಲಿ ಆ ಕ್ಲಾಸ್ ಅಲ್ಲಿ ನೀವು ಕಲರ್ ಯಾಕೆ ಕಲರ್ ಯಾಕೆ ಬಾಕ್ಸ್ ಕಲರ್ ಬಾಕ್ಸ್ ಯಾಕೆ ನೇಮ್ ಹಾಕ್ತೀರಾ ನೀವು, ಅವ್ರು ಮೊದ್ಲೆಲ್ಲ ಕಲರ್ ಮಿಸ್ ಮಾಡ್ಕೋತಿದ್ರು, ಅದಕ್ಕೆ ಲಾಸ್ಟ್ ಇಯರ್ ಇಂದಾನು ಫಸ್ಟ್ ನೀವು ಕಲರ್ ಬಾಕ್ಸ್ ನೇಮ್ ಹಾಕ್ದೆ ನೀವು ಓಪನ್ ಮಾಡ್ಲೇಬೇಡಿ, ವಾಪಸ್ ಮನೆ ತಗೊಂಡ್ ಹೋಗ್ಬಿಡಿ. ಇವಾಗ ಅವ್ರು ಹೇಳ್ತಾರೆ ಯಾಕೆ ನೇಮ್ ಹಾಕ್ಬೇಕು, ಅದ್ ಮಿಸ್ ಆಗುತ್ತೆ. ಸೊ ಅವ್ರಿಗೆ ಒಂದ್ಬಿಟ್ಟು 2 ಕ್ಲಾಸ್ ಆದ್ರೂ ಪರವಾಗಿಲ್ಲ, 45 ಮಿನಿಟ್ಸ್ ಅದ್ರಲ್ಲೇ ಕಳೆದ್ರೆ ಪರವಾಗಿಲ್ಲ. ಈಗ ಅವ್ರಿಗೆ
ಓ ಮ್ಯಾಮ್, ನಾನು ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ನೇಮ್ ಹಾಕ್ತಿದ್ರೆ ಮಿಸ್ ಆಗೋಗುತ್ತೆ. ನಾ ಬೇರೆ ಸಬ್ಜೆಕ್ಟ್ ಗಳಿಗೂ ಹಾಕ್ಲೇಬೇಕು ಅಂತ ಅವ್ರಿಗೆ ಅರ್ಥ ಆಗಿದೆ. ಸೊ ಇಲ್ಲೂ ಇವ್ರಿಗೆ ಯುದ್ಧ ಅದ್ರ ಬಗ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಹಾ ಅರ್ಥ ಆಗದೆ ಇರೋದ್ರಿಂದ ಅವ್ರಿಗೆ ಇಂದ ದ್ವಂದ್ವ ಹೀಗೆಲ್ಲ ಆಗ್ತಿದೆ, ವಿಷಾದ ಪ್ರಲಾಪನೆಗಳು. ಆಗ್ತಾ ಇದೆ. ಹ್ಮ್ ಈ ಆಮೇಲೆ ಅವ್ರು ಏನನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರೇನ್ ಬರೀ ದೇಹನ ಅಥವಾ ದೇಹ ಸಾಧನನ ಅಥವಾ ಈ ಯುದ್ಧಕ್ಕೆ ಕಾರಣ ಇದೇನಾ, ನನ್ ಜೊತೆಗೆ ಕೃಷ್ಣ ಕೃಷ್ಣ ಅಂದ್ರೆ ಏನು, ಆ ಕೃಷ್ಣ ಇರೋ ನನ್ನ ಹೆಂಗೆ ಅವ್ರನ್ನ ಚೂಸ್ ಮಾಡ್ಕೊಂಡೆ, ಅದು ಏನು ಗೊತ್ತಿಲ್ಲ. ಸೊ ಈ ಕೃಷ್ಣನ್ಗೆ ಎಲ್ಲತ್ರ ಅರಿವಿದೆ. ಹಾಗಾಗಿ ಅವರು ಎಲ್ಲ ಹಂತಗಳಲ್ಲೂ ಅವ್ರು ಏನ್ ಮಾಡ್ತಿದೀನಿ ಅನ್ನೋದು ಅವ್ರು ಧೈರ್ಯವಾಗಿ ಮಾಡ್ತಾರೆ. ಆ ಅದನ್ನ ಅದ್ರ ಬಗ್ಗೆ ಒಂದು ನಿಖರ ಇದೆ, ಅದ್ರಲ್ಲಿ ಒಂದು ಸ್ಪಷ್ಟತೆ ಇದೆ. ಅಲ್ಲಿ ಅವ್ರಿಗೆ ವಿಷಾದ ಇಲ್ಲ. ಇವ್ರಿಗೆ ಪ್ರಶ್ನೆಗಳು, ಅರ್ಜುನನ್ಗೆ ಪ್ರಶ್ನೆಗಳು, ಅದ್ರ ಬಗ್ಗೆ ಅರಿವಿಲ್ಲ, ಅದ್ರ ಜ್ಞಾನ ಇಲ್ಲ. ಸೊ ಹೀಗಾಗಿ ಅವ್ರಿಗೆ ಏನಾಗ್ತಿದೆ, ದ್ವಂದ್ವ, ವಿಷಾದ ಹೀಗೆಲ್ಲ ಆಗ್ತಿದೆ. ಬಟ್ ಇದು ಯೋಗ ಆಗ್ತಿದೆ. ಇದು ಇದು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಆಗೋದ್ರಿಂದ ಅರ್ಜುನ ಅಥವಾ ಅರ್ಜುನನ ಹಾಗೆ ಈಗ ನನ್ನ ಜೀವನ. ಸೊ ಇದನ್ನ ಈ ಆ, ಈ ಭಗವದ್ಗೀತೆ, ಈ ವಿಷಾದ ಯೋಗ, ಮನನ ಪಠನ ಇದರಿಂದ ಪ್ರತಿಯೊಬ್ಬರು ಅವ್ರವ್ರ ಜೀವನದಲ್ಲಿ ಓ ಇದು ವಿಷಾದ ಹೇಗಾಯ್ತು, ಇದನ್ ಕೇಳಿದಾಗ ಓ ಅದ್ ಬಂದು ಹೋಯ್ತು, ಅದಕ್ ಬರೋದಕ್ಕೆ ಒಂದು ಕಾರಣ ಇತ್ತು. ಸೊ ಇದು ಅವ್ರಿಗೆ ಇವಾಗ ಯೋಗ ಅನಿಸುತ್ತೆ. ಸೊ ಹಂಗೆ ಇದು ವಿಷಾದ ಅನ್ನೋದು ಅದು ಯೋಗ, ಅದಕ್ಕೆ ಒಂದು ಕಾರಣ ಅಂತ ಇದೆ. ಅದು ಧರ್ಮಬದ್ಧವಾದಿ ಕೃಷ್ಣ ಆಮೇಲೆ ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಸೊ ಹೀಗೆ ಅಂತ ಅನಿಸ್ತವ. ಯೋಗ ಅಂತಂದ್ರೆ ಯಾವ್ದಾದ್ರು ಒಂದು ಎರಡು ಒಂದಕ್ಕಿಂತ ಹೆಚ್ಚಾಗಿರೋದು, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳು ಅಥವಾ ವಸ್ತುಗಳು ಒಂದಾಗುವುದಕ್ಕೆ ಯೋಗ ಅಂತ ಹೇಳ್ತೀವಿ. ಹೀಗೆ ವಿಷಾದವನ್ನ ಯೋಗ ಮಾಡಿಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಅವನು ವಿಷಾದ ಆಯಿತು, ಅವನಿಗೆಲ್ಲ ಬೇಜಾರಾಗೋಯ್ತು, ಅವನಿಗೇನೋ ಸರಿಯಾದಲ್ಲ ಅಂತಲೂ ನಾವು ಹೇಳಿದ್ವಿ. ಅವನು ಯೋಚನೆ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋದು ವಿಚಾರ ಮಾಡಿದ್ವಿ. ಆದರೆ ವಿಷಾದವನ್ನು ಯೋಗ ಮಾಡಿದ್ರು ಅಂತಂದರೆ ಹೇಗೆ ಅನ್ನೋದು ಇಲ್ಲಿ ವಿಚಾರಗಳು. ಇನ್ನು ಹಾಗೆ ಬೇರೆಯವರೆಲ್ಲ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಸರಿನಾ ಸುಮತಿ? ಹರಿ ಓಂ ಸುಮತಿ. ಇವಾಗ ನಾವು ಅರ್ಜುನ ವಿಷಾದ ಯೋಗದ 45, 46, 47 ಮತ್ತೆ ಅದರ ಒಂದು ಮಂಗಳ ಶ್ಲೋಕ ಒಂದು ಇದೆಯಲ್ಲ, ಅದು ಸಹ ನಾವು ಮನನ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಏನಾದರೂ ತಿಳಿಸಕ್ಕಾಗತ್ತಾ? ಹರಿ ಓಂ ಆಂಟಿ. ಇವಾಗ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂತಾ ಇದ್ದೆ. ತುಂಬಾ ಅರ್ಥವಾಗಿದೆ. ನನಗ್ ಗೊತ್ತಿರೋ ಮಟ್ಟಕ್ಕೆ ಅರ್ಜುನನ್ಗೆ ಅದೇ ಅಟ್ಯಾಚ್ಮೆಂಟ್ ಇಂದ ಅಲ್ಲಿ ಎಲ್ಲಾರು ನಮ್ ಸಂಬಂಧಿಕರೇ ಕೊನೆಗೆ ರಾಜ್ಯ ಬೇಕು ಅನ್ನೋದು ನಿಜ. ಅವ್ರ ಅನ್ಯಾಯವಾಗಿ ತಗೊಂಡಿರೋದು ನಿಜ. ಫಸ್ಟ್ ಕೇಳಿ ಎಲ್ಲ ಮಾಡೋವಾಗ ಗೊತ್ತಾಗಿಲ್ಲ. ಕೊನೆಗ ಯುದ್ಧ ನೀನಾ ಅಂತ ಬಂದಾಗ ಅವನ್ಗೆ ಓ ಇಲ್ಲಿ ಪ್ರಾಣಗಳೇ ಹೋಗ್ಬಿಡತ್ತೆ, ಆ ರಾಜ್ಯಕ್ಕೋಸ್ಕರ ನಮ್ಮವ್ರನ್ನ ಕೊಲ್ಬೇಕಾಗತ್ತಾ ಅನ್ನೋದು ಅವನ್ಗೆ ವಿಷಾದ. ಅವಾಗ ಕೃಷ್ಣ ಹೇಳೋದು ಅದೇ ಆಮೇಲೆ ಮೋಸ್ಟ್ಲಿ ಆಮೇಲೆ ಚಾಪ್ಟರ್ ಬರತ್ತೆ, ಏನು ನಿನ್ ಪ್ರಾಣ ಹೋಗತ್ತೆ ಅಂತ ಹೆದರ್ಕೊಂತೀಯಾ ಅಂತ. ಆಮೇಲೆ ನಾವು ಸುಮಾರು ಸತಿ ಆ ಶ್ಲೋಕಗಳು ಕೇಳಿದ್ವಿ. ಏನು ಇಲ್ಲ, ಆತ್ಮಕ್ಕೆ ಸಾವಿಲ್ಲ, ಬರೀ ದೇಹ ಒಂದು ಹೋಗೋದು ಅಂತ ಅದನ್ನ ತಿಳಿಸಿ ಆಮೇಲೆ ಕೃಷ್ಣ ಹೇಳ್ತಾನೆ. ಇನ್ನು ಮುಂದೆ ಮುಂದೆ ಅದೇ ಮುಂದೆ ವಿಷಾದ ಆಗೋದು, ಇವನ್ಗೆ ಬೇಜಾರಾಗೋದು ಅಲ್ಲಿ ಅವನ್ಗೆ ಅರ್ಥ ಆದಾಗ ಓ ಇವ್ರನ್ನೆಲ್ಲ ಕೊಲ್ಬೇಕಾಗತ್ತೆ, ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರ, ನನ್ನ ದೊಡ್ಡಪ್ಪ ಮಕ್ಕಳೇ, ಬೇಡಪ್ಪ ನನ್ಗೆ ಯುದ್ಧನೂ ಬೇಡ, ರಾಜ್ಯನೂ ಬೇಡ. ರಾಜ್ಯ ಬೇಕಾದ್ರೆ ಯುದ್ಧನೇ ಮಾಡ್ಬೇಕು, ಯುದ್ಧ ಮಾಡಿ ಇವ್ರನ್ನ ಕೊಲ್ಬೇಕಾದ್ರೆ ಅಂತದ್ ಬೇಡವೇ ಬೇಡ ಅನ್ನೋದು ಅವನ್ಗೆ ಬೇಜಾರಾಗತ್ತೆ. ಅವನೇನೋ ಅಲ್ಲಿ ಸ್ಯಾಕ್ರಿಫೈಸ್ ಮಾಡಕ್ಕೆ ಸಿದ್ಧವಾಗ್ತಾನೆ. ಆಮೇಲೆ ಮೋಸ್ಟ್ಲಿ ಎಲ್ಲಾರ್ಗುನು ಈ ಬೇಜಾರಾಗೋದು ಈ ಅಟ್ಯಾಚ್ಮೆಂಟ್ ಇಂದಾನೆ. ಬೇರೆಯವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾವು ಸಾಧಾರಣವಾಗಿ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಕೊನೆಗೆ ಯಾವ್ದು ಅನ್ಯಾಯ ಮಾಡ್ತಾ ಇದಾರೆ ನಡಿ, ಇವಾಗ ಒಂದ್ರಲ್ಲಿ ಒಂದು ಡಿಸಿಷನ್ ತಗೊಂಡ್ರೆ ಅಲ್ಲಿ ಕೊನೆಗೆ ನಾವೇನೋ ಸ್ಯಾಕ್ರಿಫೈಸ್ ಮಾಡಿದ್ರೆ ಒಳ್ಳೇದೇನೋ, ಯಾಕಂದ್ರೆ ನಮ್ಗೆ ಯಾವ್ದೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಆ ತರ ಡಿಸಿಷನ್ ತಗೊಂತೀವಿ. ಸಂಸ್ಕಾರವಂತರು ಎಲ್ರು ಆ ತರ ಅದೇ ಅದು ಅವ್ರನ್ನ ಸೋಲ್ಸಿ ಅವ್ರಿಗೆ ತೊಂದ್ರೆ ಮಾಡಕ್ಕಿಂತ ನಾವೇ ತೊಂದ್ರೆ ಅನುಭವಿಸೋಣ,
ಅನ್ನೋದು ಸಾಧಾರಣವಾಗಿ ನಾವೆಲ್ಲರೂ ಆ, ಅರ್ಜುನನ್ ತರನೇ ನಾವು ಜೀವನದಲ್ಲಿ ಡಿಸಿಷನ್ ತಗೊಂತೀವಿ. ಆದ್ರೆ ನಾವು ಅರ್ಜುನನ್ಗೆ ಕೃಷ್ಣ ತಿಳಿಸಿ ಹೇಳ್ತಾನೆ, ನಮ್ ಜೀವನದಲ್ಲಿ ನಾವೇ ಓದಿ ತಿಳ್ಕೊಬೇಕು ಅಷ್ಟೇ ಯಾವ್ದು ಕರೆಕ್ಟ್. ಪ್ರತಿ ಕಡೆ ಕೃಷ್ಣ ನಾವು ಅರ್ಜುನನೂ ಅಲ್ಲ, ಕೃಷ್ಣ ನಮ್ಗೆ ಆ ತರ ಎದುರುಗಡೆ ಬಂದು ನಿಂತ್ಕೊಳಕ್ಕೆ ಬೇರೆ ಬೇರೆ ರೂಪದಲ್ಲಿ ಬಂದು ಹೇಳುವಾಗ ಈ ತರ ಧರ್ಮದ ಕಥೆಗಳೆಲ್ಲ ಕೇಳಿದಾಗ ಅವನ ಉಪದೇಶನೆಲ್ಲ ಓದಿದಾಗ ನಮ್ಗೆ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಯಾವ್ದು ಅಂತ. ಅಷ್ಟೇ ಆಂಟಿ ನನಗೆ ಗೊತ್ತಿರೋದು ಅಷ್ಟೇ. ಹ್ಮ್. ಬೇರೆಯವ್ರು ಏನಾದ್ರು ಹೇಳೋದಿದ್ಯಾ? ಇಲ್ಲಿ ಕೃಷ್ಣ ಭಾರತಿ ನಾನ್ ಮಾತಾಡ್ತೇನೆ. ಹಾ, ಕೃಷ್ಣ ಹೇಳಿ. ದುರ್ಯೋಧನ್ಗೂ ಗೊಂದಲ ಆಯ್ತು ಅವಾಗ, ಆದ್ರೆ ಅರ್ಜುನಂಗೂ ಗೊಂದಲ ಆಯ್ತು, ಇಬ್ರಿಗೂ ಗೊಂದಲ ಆಯ್ತು. ಆದ್ರೆ ದುರ್ಯೋಧನಂಗೆ ಪರಿಹಾರನೇ ಬೇಕಾಗಿರ್ಲಿಲ್ಲ. ಅವ್ನ್ ಬೇಕಾಗಿರೋದೇನು, ನಮ್ಮ ರಾಜ್ಯ ಬೇಕಷ್ಟೇ. ಆದ್ರೆ ಇವನ್ಗೆ ಅನ್ಕೊಂಡಿರೋದೇನು, ದುಃಖದಿಂದ ತನ್ನವ್ರು ಹೊಟ್ಟೋಗ್ತಾರೆ ಅಂತ. ಆ ದುಃಖನ ಕೃಷ್ಣನ ಹತ್ರ ಹೇಳ್ಕೊಂಡ. ಕೃಷ್ಣನ ಹತ್ರ ಹೇಳ್ಕೊಂಡಿದ್ದಕ್ಕೆ ಅದಕ್ಕೆ ಪರಿಹಾರ ಸಿಕ್ತು. ಅವನ ದುಃಖನೇ ಒಂದು ಯೋಗವಾಗಿ ಪರಿಣಾಮ ಆಯ್ತು. ನಮ್ಮಂತವ್ರಿಗೆಲ್ಲ ಅದು ಒಂದು ಮಾದರಿ ಆಯ್ತು. ಇಲ್ಲಾಂದ್ರೆ ನಮ್ಗೆ ಈ ಭಗವದ್ಗೀತೆ ಅನ್ನೋದೇ ಸಿಗ್ತಾ ಇರ್ಲಿಲ್ಲ ಅಂತ ಖಂಡಿತ ಅದು ನನ್ನ ಆ ವಿಷಯ ಅದು ಬರಬೇಕು. ವಿಷಾದ ಆದಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ನಾನು ಖಾಲಿ ಆಗೋಗ್ತೀನಿ, ನನಗೆ ನಿರ್ಧಾರ ಅನ್ನೋದು ಮಾಡೋಕ್ಕಾಗಲ್ಲ, ಯಾವ್ದು ಮಾಡಬೇಕು ಅನ್ನೋದು. ಆವಾಗ ಯಾವಾಗ ಗುರುವಿನ ಬಳಿ ಹೋದಾಗ ನಮ್ಗೆ ನನಗೆ ಅದಕ್ಕೆ ಪರಿಹಾರ ಸಿಗುತ್ತೆ. ಅದು ಪರಿಹಾರ ಸಿಗುತ್ತೆ. ಹಾಗೆ ಯೋಗ ಅನ್ನೋದು ಹಾಗೆ ನಾನು ಪೂರ್ತಿ ಖಾಲಿ ಆಗಬೇಕು. ಅದಕ್ಕೆ ಸಿದ್ಧತೆಗಳು, ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಅದು ಒಂದು ಆ ಹಂತ ಬೇಕು. ಆ ಹದ ಅನ್ನೋದು ಇಲ್ಲದೆ ಹೋದರೆ ಆತ್ಮಜ್ಞಾನವನ್ನು ಪಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವನಿಗೆ ಅದು ಅಗತ್ಯ ಆಗಲಿ, ಅವನಿಗೆ ಒಳಗಡೆ ಇರೋದೆಲ್ಲನೂ ಅವನಿಗೆ ಬರಲಿ, ಹೊರಗಡೆ ಭಾವನೆಗಳೆಲ್ಲ ಹೊರಗಡೆ ಬಂದ್ಮೇಲೆ ಬನ್ನಿ ಕೃಷ್ಣ ಅಂತ ಅಂದ್ಬಿಟ್ಟು ಮಾತಾಡಿದ್ದು. ಕೃಷ್ಣ ರಥವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಎಲ್ಲ ಬಂಧು ಬಾಂಧವರ ಮುಂದೆ ನಿಲ್ಲಿಸಿದ್ದು. ಇವಾಗ ಪೂರ್ತಿ ಖಾಲಿ ಆಗೋಗ್ಬಿಟ್ಟಿದ್ದಾನೆ. ಇವಾಗ ಮುಂದೆ ಮುಂದೆ ಅವನು ನಾವು 2ನೇ ಅಧ್ಯಾಯ ತೆಗೆದುಕೊಂಡಾಗ ಅವನು ಶರಣಾಗ್ತಾನೆ. ನೀನು ನನ್ನ ಗುರು ಆಗಪ್ಪ, ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅರ್ಜುನ ಫಸ್ಟ್ ಏನು ಮಾಡ್ತಾನೆ, ನನ್ನ ಬಿಟ್ಟರೆ ಬೇರೆ ಇಲ್ಲ, ಇನ್ನು ಯಾರಿದ್ದಾರೆ ನನ್ನಂಥ ಬಿಲ್ಲುಗಾರರು, ಧನುರ್ಧಾರಿ ನಾನು, ನನ್ನ ಸಮ ಯಾರೂ ಇಲ್ಲ ಅಂತಬಿಟ್ಟು ಅಂದ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಕೃಷ್ಣ ನಾನು ಎಲ್ಲರನ್ನೂ ನೋಡಬೇಕು, ತೊಗೊಂಡೋಗಿ ನನ್ನ ರಥವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀನು ನನಗೆಲ್ರಿಗೂ ಕಾಣಿಸೋ ಥರ ನಿಲ್ಲಿಸು ಅಂತಾನೆ. ಆವಾಗಲೇ ಅರ್ಜುನನಿಗೆ ಇವನಿಗೆ ಅಹಂಕಾರ ಅನ್ನೋದಿದೆ, ಅದು ಹೇಗೆ ಸರಿ ಮಾಡಬೇಕು, ರಿಪೇರಿ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಸರಿಯಾದ ಜಾಗದಲ್ಲಿ ನಿಲ್ಲಿಸ್ತಾನೆ. ಎಲ್ಲಿ ದ್ರೋಣರು, ಭೀಷ್ಮರು, ಮಧ್ಯ ಎಲ್ಲರೂ ಕಾಣಿಸೋ ಹಾಗೆ. ಆವಾಗ ಅವನಿಗೆ ಒಳಗಡೆ ಇರುವಂತಹ ಎಲ್ಲ ಭಾವನೆಗಳು ಹೊರಗಡೆ ಬರುತ್ತೆ. ನಾನು ಇವಾಗ ಸಾಮಾನ್ಯ ಜನಕ್ಕೆ ಯಾವ ಭಾವನೆಗಳಿರುತ್ತೋ ಆ ಭಾವನೆಗಳು, ಯಾಕೆಂದರೆ ಈಗ ಅರ್ಜುನ ತಕ್ಷಣಕ್ಕೆ ಸಾಮಾನ್ಯ ಮನುಷ್ಯ, ನಮ್ಮ ಥರ ಮನುಷ್ಯ. ಗುರು ಹಿರಿಯರು, ನಮ್ಮ ಬಂಧು ಬಾಂಧವರು ಇದ್ದಾಗ ನಾವು ನಮ್ಮನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದಕ್ಕೆ ನಾವು ಖಂಡಿತ ಒಪ್ಕೊಳ್ತೀವಿ ಅಲ್ವಾ. ನಾವು ಸಮಾಜಕ್ಕೆ ನಾವು ಏನು ಮಾಡಬೇಕು ಅನ್ನೋದೇನಿಲ್ಲ. ಮೊದಲು ನನ್ನ ಮನೆ ನಾನು ನೋಡ್ಕೊಳ್ತೀನಿ, ನನ್ನ ಕ್ಷೇಮನ ನಾನು ನೋಡ್ಕೊಳ್ತೀನಿ, ಆಮೇಲೆ ಸಮಾಜ ಅಂತಂದ್ಬಿಟ್ಟೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಹೇಳುವಂಥದ್ದು. ಅದು ಅವನು ಸಂಸ್ಕಾರವಂತನಾಗಿದ್ದಕ್ಕೋಸ್ಕರ ಅವನು ನನ್ನನ್ನು ಅವರು ಕೊಂದು ಪರವಾಗಿಲ್ಲ, ನಾನು ಇವ್ರನ್ನೆಲ್ಲ ನಾನು ಕೊಂದು ನಾನು ಯಾವ ಪಾಪಕ್ಕೂ ಹೋಗಲ್ಲ, ಪಾಪ ಕರ್ಮಗಳನ್ನು ನಾನು ಮಾಡಲ್ಲ, ಹೀಗೆಲ್ಲ ಅವನಿಗೆ ಬರುತ್ತೆ. ಯೋಚನೆಗಳೆಲ್ಲ ಬಂದು 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 ಅವನಿಗೆ ಕೊನೆಗೆ ಪೂರ್ತಿ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಶಸ್ತ್ರಾಸ್ತ್ರಗಳನ್ನು ನಾನು ಹಿಡ್ಕೊಳಕ್ಕೂ ಆಗಲ್ಲ ಅಂತ ಅವನು ಎಲ್ಲ ಅವುಗಳನ್ನ ತ್ಯಾಜ್ಯ ಮಾಡಿಬಿಟ್ಟು ಬಿಟ್ಬಿಡ್ತಾನೆ. ಅಂದರೆ ಪೂರ್ತಿಯಾಗಿ ಅವನು ನಾನು ಅನ್ನೋದು ಇಲ್ಲವೇ ಇಲ್ಲ, ಆ ಸ್ಥಿತಿಗೆ ಅವನು ಬಂದ್ಬಿಡ್ತಾನೆ. ಆ ಹಂತ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಸಿದ್ಧತೆಯನ್ನು ತಂದು ಕೊಡುತ್ತೆ. ಹಾಗಾಗಿ ಅದು ಯೋಗ. ವಿಷಾದ ಅನ್ನೋದು ಅಗತ್ಯವಾಗಿರುವಂತಹದ್ದು. ಇವಾಗ ನಾವು ಹೇಳ್ತೀವಿ ಷಟ್ ಸಂಪತ್ತಿಗಳು ಅನ್ನೋದು ಬೇಕು ಆತ್ಮಜ್ಞಾನ ಪಡೆಯೋದಕ್ಕೆ ಅಂತ. ಹಾಗೆ
ಯಾವಾಗ ಮನಸ್ಸೆಲ್ಲ ಪೂರ್ತಿಯಾಗಿ ನಾನು ಅನ್ನೋದು ಇಲ್ಲದೆ ಹೋದಾಗ ಅದು ಸಹ ಒಂದು ಹದ. ಆಗ ಆತ್ಮಜ್ಞಾನವನ್ನು ಅವನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯೋಗ್ಯನಾಗ್ತಾನೆ. ಇಲ್ಲ ಅಂತಂದ್ರೆ ಅಯ್ಯೋ ನೀ ಹೇಳೋದೆಲ್ಲನೂ ಏನೋ ಸುಮ್ಮನೆ ಹೇಳ್ತೀಯ ಬಿಡು ಅಂದ್ಬಿಟ್ಟು ಅಹಂಕಾರ ಅನ್ನೋದು ಹೆಚ್ಚಾಗಿದ್ದಾಗ ಅಯ್ಯೋ ನೀನೇನು ಹೇಳ್ತೀಯಪ್ಪ ನಂಗೇನು ಅರ್ಥ ಆಗಲ್ಲ ಅಂತಂದ್ಬಿಟ್ಟು ಅಂತಾನೆ ಅಲ್ವಾ. ಯಾವ್ದೋ ಮನಸ್ಸಿಗೆ ನಾಟಲ್ಲ. ನಾಟಲ್ಲ. ಅದಕ್ಕೆ ಯಾವಾಗ್ಲೂ ಬಡ್ದು 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 ಆಮೇಲೆ ಹದ ಮಾಡೋದು. ಅರ್ಥ ಆಯ್ತಾ? ಕಬ್ಣನ್ ಬಡದು ಹದೋಗ್ ತರೋದು. ಕಬ್ಣ ಆಗ್ಲಿ ಒಂದ್ ಬಂಗಾರ ಆಗ್ಲಿ ಆ ಬಡ್ದು ಬಡ್ದು ಆಮೇಲೆ ಒಂದು ಹಂತಕ್ಕೆ ತಗೊಂಡು ಬರೋದು. ಇಲ್ಲ ಅಂತಂದ್ರೆ ಬಗ್ಗಲ್ಲ. ಅದಕ್ಕೋಸ್ಕರ ಆ, ಈ ರೀತಿಯಲ್ಲಿ ಮೊದಲಿಗೇನು ಅವನಿಗೆ ಎಷ್ಟು ಇದಾಯ್ತು, ಬಂದ ನನ್ ಬಿಟ್ರೆ ಇಲ್ಲ ಅಂತ ಅವ್ರನ್ನೆಲ್ಲ ನೋಡ್ತಾನೆ ಅವನಿಗೆ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ, ಇವನ್ನೆಲ್ಲ ಕೊಲ್ಲಬೇಕು ಅಂತಂದ್ಬಿಟ್ಟು. ಅವಾಗ ಅವನಿಗೆ ಮೈ ಮೇಲೆ ಎಷ್ಟೊಂದು ಪರಿಣಾಮಗಳು ಉಂಟಾಗುತ್ತೆ. ಬೆವತು ಬಿಡ್ತಾನೆ, ಮೈಯೆಲ್ಲ ಶಾಖ ಆಗುತ್ತೆ, ರೋಮಗಳೆಲ್ಲ ನಿಮಿರಿ ನಿಂತ್ಕೊಂಡ್ಬಿಡುತ್ತೆ, ಅವನಿಗೆ ಕೈ ಕಾಲು ನಡುಗುತ್ತೆ. ಈ ರೀತಿ ದೇಹಕ್ಕೂ ಪರಿಣಾಮ ಆಗುತ್ತೆ, ಮನಸ್ಸಿಗೂ ತುಂಬ ಗೊಂದಲ ಆಗುತ್ತೆ. ಆಮೇಲೆ ಇನ್ನೊಂಥರ ರಾಗ ತೆಗಿತಾನೆ. ಓ, ನಾನು ಇವ್ರನ್ನೆಲ್ಲ ಕೊಲ್ಲೋದ್ರಿಂದ ನೀವೇ ಹೇಳಿದ್ರಿ ಅಲ್ವಾ, ಬಂದವರು ಇವರೆಲ್ಲ ಸೈನ್ಯದಲ್ಲಿ ಎಲ್ಲರೂ ಸತ್ತು ಹೋದ್ಮೇಲೆ ಹೇಗೆ ಕುಲಕ್ಷಯ ಆಗುತ್ತೆ, ಅದರಿಂದ ಸಮಾಜ ನಾಶ. ಹದಗೆಡುತ್ತೆ ಅಂತ ಎಲ್ಲ ಹೇಳ್ತಾನೆ. ಕೊನೆಗೆ ನನ್ನನ್ನು ನಾನು ಆ, ಸತ್ರು ಪರವಾಗಿಲ್ಲ, ನನ್ನನ್ನು ಅವ್ರು ಕೊಂದ್ರು ಪರವಾಗಿಲ್ಲ, ನಾನು ಮಾತ್ರ ಅವ್ರನ್ನ ಕೊಲ್ಲಲ್ಲ ಅನ್ನೋ ನಿರ್ಧಾರಕ್ಕೆ ಅವನು ಬಂದ್ಬಿಟ್ಟು ಸುಮ್ಮನೆ ಆಗೋಗ್ತಾನೆ, ಶಸ್ತ್ರಾಸ್ತ್ರಗಳನ್ನೇ ತ್ಯಾಜ್ಯ ಮಾಡಿಬಿಟ್ಟು. ಇದು ಯಾತಕ್ಕೆ ಅವನಿಗೆ ಇಂಥ ವಿಷಾದ ಅಂತಂದರೆ, ಅವನಿಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ. ಅದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಅನ್ನೋದು ಇರಬೇಕು. ಆ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಅನುಮಾನಗಳು ಹುಟ್ಟುಕೊಂಡು ನಮಗೆ ಈ ಬಾಂಧವ್ಯದ ಸೆಳೆತಕ್ಕೆ ನಾವು ಅಂಟು ಬಿಡ್ತೀವಿ. ಅದಕ್ಕೆ ಯಾವಾಗ್ಲೂ ವಿವೇಕ ಅನ್ನೋದು ಜಾಗೃತವಾಗಿ ಇಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಭ್ರಮೆಗೊಳಗಾಗ್ತೀವಿ. ಯಾವಾಗಲೂ ವಿಷಾದ ಅನ್ನೋದು ಇವನಿಗೆ ಬಂದಿರೋದಂತೂ ಭ್ರಮೆಯಿಂದ ಅವನು ಈ ರೀತಿಯಲ್ಲಿ ಅಜ್ಞಾನದಿಂದ ಈ ರೀತಿ ತೊಳಲಾಡ್ತಾ ಇದ್ದ. ಈಗ ಪೂರ್ತಿಯಾಗಿ ನಿಶಸ್ತ್ರನಾಗ್ಬಿಟ್ಟು ನಾನು ಅನ್ನೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈ ಬ್ರಹ್ಮವಿದ್ಯೆ ಅಂತಂದ್ರೆ ನೀವೆಲ್ಲ ಹೇಳಿದ ಹಾಗೆ ಆತ್ಮಜ್ಞಾನವನ್ನ ಹೇಳುವಂತಹದ್ದು. ಯಾವುದು ನಾವೆಲ್ಲ ಪ್ರಪಂಚದಲ್ಲಿ ನೋಡ್ತೀವಿ, ಇದೆಲ್ಲ ಪ್ರಪಂಚದಲ್ಲಿ ಪ್ರತಿಯೊಂದು ಬದಲಾವಣೆಗಳನ್ನೇ ನಾವು ನೋಡೋದು. ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ ಪ್ರಪಂಚದಲ್ಲಿ. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ, ಅದು ಶಾಶ್ವತವಾಗಿ ಒಂದೇ ಸ್ಥಿತಿಯಲ್ಲಿ ಇರಲ್ಲ. ಇವಾಗ ಹೀಗಿದ್ರೆ ಇನ್ನು ಒಂದು ಸ್ವಲ್ಪ ಹೊತ್ತಕ್ಕೆ ಅಲ್ಲ ಅಂತಂದರೆ ಇನ್ನೊಂದಷ್ಟು ವರ್ಷಗಳಾದಮೇಲೆ ಅದು ಬದಲಾವಣೆ ಆಗೇ ಆಗುತ್ತೆ. ಹಾಗೆ ನಮ್ಮ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಸಹ ಬದಲಾಗ್ತಾ ಇರುತ್ತೆ. ಆದರೆ ಈ ಪ್ರಪಂಚದಲ್ಲೂ ಅಷ್ಟೇ, ನನ್ನ ದೇಹದಲ್ಲೂ ಅಷ್ಟೇ, ಎಲ್ಲ ಬದಲಾವಣೆಗಳ ಹಿಂದೆ ಶಾಶ್ವತವಾಗಿ ಏನೋ ಒಂದಿದೆ. ಈ ಬದಲಾವಣೆ ನೋಡ್ಬೇಕಾದ್ರೆ ಯಾವುದೋ ಒಂದು ಶಾಶ್ವತವಾಗಿ ಇದ್ದೇ ಇರಬೇಕು ತಾನೆ. ಶಾಶ್ವತವಾಗಿರುವಂತಹದ್ದು ಒಂದು ಇದ್ರೆ ಇಲ್ಲಿ ಬದಲಾಗ್ತಾ ಇದೆ ಅಂತ ನಾವು ನೋಡಬಹುದು. ಇಲ್ಲಾಂದ್ರೆ ಅದು ಬದಲಾಗ್ಬಿಟ್ರೆ ಆ ಬದಲಾವಣೆನ ನೋಡೋರು ಯಾರು? ಹಾಗೆ ಆತ್ಮ ಅನ್ನೋದು ಯಾವ ಬದಲಾವಣೆನೂ ಇಲ್ಲ. ಅದು ಆತ್ಮ ಅಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮನನ್ನ ತಿಳಿಸ್ಕೊಡುವಂತಹ ಒಂದು ವಿದ್ಯೆಯನ್ನು, ಜೊತೆಗೆ ಯೋಗಶಾಸ್ತ್ರ ಅಂತಂದ್ರೆ ನಾವು ಈಗ ಜೀವನವನ್ನು ಮಾಡಬೇಕಾದ್ರೆ ಯಾವ ರೀತಿಯ ಜೀವನ ಮಾಡಬೇಕು? ಕಾಮ್ಯಕರ್ಮಿಯಾಗಿ ಜೀವನವನ್ನು ನಡೆಸಿದ್ರೆ ಏನಾಗುತ್ತೆ? ಇಲ್ಲ ನಾನು ಕರ್ಮಯೋಗವನ್ನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಶ್ರೀಕೃಷ್ಣ ತುಂಬ ಸವಿವರವಾಗಿ ಹೇಳಿದ್ದಾನೆ. ಕಾಮ್ಯಕರ್ಮವನ್ನು ಮಾಡಿದಾಗ ನಮಗೆ ವಾಸನೆಗಳು ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಯಾವುದೋ ಒಂದು ಸೆಳೆತ ಇರುತ್ತೆ, ಅದು ಬೇಕು ಅಂತಂದ್ಬಿಟ್ಟು ಏನೋ ಒಂದು ಕರ್ಮ ಮಾಡ್ತೀನಿ. ಆವಾಗ
ಕರ್ಮದ ಫಲ ಬರುತ್ತೆ. ಆವಾಗ ಅದು ವಾಸನೆಗಳಾಗಿ ಆ, ನಿಲ್ಲುತ್ತೆ. ಆ ವಾಸನೆಗಳು ಮತ್ತೆ ಕರ್ಮವನ್ನು ಮಾಡುವ ಹಾಗೆ ಪ್ರೇರೇಪಣೆಯನ್ನು ಕೊಡುತ್ತೆ. ಮತ್ತೆ ಕರ್ಮಫಲ ಹೀಗೆ ಇನ್ನೂ ಹೆಚ್ಚೆಚ್ಚಾಗಿ ಆ, ನಾನು ಪೂರ್ತಿಯಾಗಿ ಸವೆದು ಹೋಗ್ತೀನಿ. ಮತ್ತು ಈ ಕರ್ಮ ಚಕ್ರದಲ್ಲಿ, ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತೀನಿ. ಪುನರಪಿ ಜನನಂ ಪುನರಪಿ ಮರಣಂ. ಈ ರೀತಿಯಲ್ಲಿ ಸಂಸಾರ ಚಕ್ರದಲ್ಲಿ ಯಾಕೆಂದರೆ ಆ ಕರ್ಮ ಫಲ ಇದೆಯಲ್ಲ, ಅವುಗಳನ್ನ ಅನುಭವಿಸೋದಕ್ಕೆ ಮತ್ತೆ ನಾವು ಈಗ ಇರುವ ಒಂದು ಜೀವನ ಅವಧಿಯಲ್ಲಿ ಆಗಬಹುದು, ಮತ್ತು ಬೇರೆ ಇನ್ನೊಂದು ಜನ್ಮವೇ ಆಗಬಹುದು. ಯಾಕೆಂದರೆ ಶಾಸ್ತ್ರಗಳೆಲ್ಲ ಹೇಳೋದೇನು ಅಂದರೆ ಇನ್ನು ಜನ್ಮಾಂತರಗಳು ಅನ್ನೋದು ಇದೆ ಅಂತಂದ್ಬಿಟ್ಟು. ಅದು ಇಲ್ಲೂ ನಾವು ನೋಡ್ತೀವಿ, ನಮಗೆ ಆ ಥರ ಸೆಳೆತಾ ಇದ್ದರೆ ಮತ್ತೆ ನಮ್ಮನ್ನು ಆ ಕಡೆಗೆ ಸೆಳಿತಾ ಇರುತ್ತೆ. ಅದರಿಂದ ತೊಂದರೆಗೆ ಒಳಗಾಗ್ತೀವಿ. ಹೆಚ್ಚಾಗಿ ನಮಗೆ ಅನುಕೂಲ ಆಗೋದಕ್ಕಿಂತ ತೊಂದರೆನೇ ಈ ರೀತಿಯ ಕಾಮ್ಯ ಕರ್ಮವನ್ನು ಮಾಡೋದ್ರಿಂದ. ಅದೇ ಇಲ್ಲ ನಿಷ್ಕಾಮ ಕರ್ಮವನ್ನು ಮಾಡಿದಾಗ, ಅಂದರೆ ಕರ್ಮ ಯೋಗವನ್ನು ಮಾಡಿದಾಗ ನಾನು ಫಲಾಪೇಕ್ಷೆ ಇಲ್ಲದೆ ಮಾಡ್ತೀನಿ, ಈಶ್ವರಾರ್ಪಿತ ಭಾವದಿಂದ ಮಾಡ್ತೀನಿ. ಮತ್ತು ಅದು ಏನು ಸಿಗುತ್ತೋ ಅದನ್ನು, ನನಗೆ ಬಂದಿದ್ದನ್ನು ಪ್ರಸಾದ ಬುದ್ಧಿಯಿಂದ, ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ನಾನು ಯಾವುದಕ್ಕೂ ಅಸಂಗನಾಗಿರ್ತೀನಿ. ಅಂದರೆ ನನಗೆ ಯಾವ ಒಂದು ಇಚ್ಛೆಯೂ ಇರಲ್ಲ. ಆ ಕೆಲಸವನ್ನು ಮಾಡುವಾಗ ನಾನು ನಿಷ್ಠೆಯಿಂದ ಮಾಡ್ತೀನಿ, ಇನ್ನೂ ಹೆಚ್ಚಾಗಿ ನಿಷ್ಠೆಯಿಂದ ನಾನು ಮಾಡ್ತೀನಿ. ಆಗ ಮಾಡ್ತಾ 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 ಗೊತ್ತಾಗುತ್ತೆ ಇದು ನಾನು ಅನ್ನೋದು ಏನೂ ಇಲ್ಲ, ಇದೆಲ್ಲವೂ ಸಹ ಆತ್ಮನ, ಪರಬ್ರಹ್ಮನ ಒಂದು ಶಕ್ತಿನೇ ಕೆಲಸ ಮಾಡ್ತಾ ಇರೋದು, ನಾನಲ್ಲ ಕೆಲಸ ಮಾಡ್ತಾ ಇರೋದು. ನಾನು ಅಂತ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ಬಿಟ್ಟು ಸ್ಪಷ್ಟತೆ ಆ ಕರ್ಮಯೋಗವನ್ನು ಮಾಡಿದಾಗ ಗೊತ್ತಾಗುತ್ತೆ. ಆವಾಗ ಪೂರ್ತಿಯಾಗಿ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿಯಾದಂತಹವನಿಗೆ ಸಂಪೂರ್ಣವಾಗಿ ತಾನೇ ಪರಬ್ರಹ್ಮನ ಇರುವಿಕೆಯ ಅರಿವು ಆಗತ್ತೆ. ಅದರಲ್ಲಿ ಗುರುವಿನ ಸಂಪರ್ಕವು ದೊರೆಯುತ್ತೆ. ಅಲ್ಲಿಂದ ಸಂಪೂರ್ಣವಾಗಿ ಆತ್ಮಜ್ಞಾನ ಅನ್ನೋದು ಸಿಗುತ್ತೆ. ಹೀಗೆ ಎರಡನ್ನು, ಈ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಎರಡನ್ನೂ ಸಹ ಹೇಳಿರುವಂತಹದ್ದು ಈ ಭಗವದ್ಗೀತೆ ನಾವು ನೋಡಿದ್ವಿ ಇಲ್ಲಿ. ಓಂ ತತ್ಸತ್ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಅಂದರೆ ಹೀಗೆ 18 ಅಧ್ಯಾಯಗಳಲ್ಲೂ ಸಹ ಆಯಾ ಅಧ್ಯಾಯದ ಹೆಸರು ಹೇಳಿಬಿಟ್ಟು ಹೇಳಿದ್ದಾರೆ. ಇಲ್ಲಿ ಕೃಷ್ಣ ಮತ್ತು ಅರ್ಜುನರ ಸಂವಾದ ಅಂತ ಹೇಳಿದ್ದಾರೆ. ಈ ಕೃಷ್ಣ ಅಂತಂದರೆ ನಮ್ಮ ಆತ್ಮನ ಪ್ರತೀಕವಾಗಿಯೂ, ಅರ್ಜುನ ಅನ್ನೋದು ಜೀವಾತ್ಮನ ಪ್ರತೀಕವಾಗಿಯೂ ತೆಗೆದುಕೊಳ್ಳಲಾಗಿದೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೃಷ್ಣ ಎಲ್ಲೋ ಇದ್ದಿದ್ದು ಮತ್ತು ಅರ್ಜುನ ದ್ವಾಪರ ಯುಗದಲ್ಲಿ ಇದ್ದಿದ್ದು ಅನ್ನೋದಕ್ಕಿಂತ ಆಧ್ಯಾತ್ಮದಲ್ಲಿ ಹೀಗೆ ಆತ್ಮನ ಜೊತೆಗೆ ಜೀವಾತ್ಮನ ಸಂಭಾಷಣೆ ಅಂತ ತೆಗೆದುಕೊಂಡ್ರೆ ಆಗ ನಾವು ಸುಲಭವಾಗಿ ಆತ್ಮಜ್ಞಾನದವನ್ನು ಅರ್ಥ ಮಾಡ್ಕೊಳ್ಬಹುದು. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ನಮಸ್ತೆ ಮೇಡಮ್. ಇದು ಅರ್ಜುನಗೆ ವಿಷಾದ ಆದಾಗ ಒಳ್ಳೆ ಗುರು ಅಲ್ಲೇ ಇದ್ರು. ಈಗ ನಮ್ಗೆ ಮನುಷ್ಯರಿಗೆ ವಿಷಾದ ಆದಾಗ ತಳಮಳ ಆ ಕಡೆ ಈ ಕಡೆ ಡೋಲಾಯಮನ ಪರಿಸ್ಥಿತಿ ಬಂದಾಗ ನಾವೇ ಎಲ್ಲಿ ಹೋಗ್ಬೇಕು? ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗುರು ಸಿಕ್ಕಬೇಕಾದ್ರೂ ಸಹ ನಮ್ಗೆ ಆ ಪರಮಾತ್ಮನ ಒಂದು ಕೃಪೆ ಬೇಕು ಅಂತಲೇ ಹೇಳೋದು. ಯಾವಾಗ ಪರಮಾತ್ಮನ ಕೃಪೆ ಆಗತ್ತೆ ಅಂತಂದ್ರೆ,
ನಾನು ಸರಿಯಾದ ನಡೆ ನುಡಿಯಲ್ಲಿ ಆ, ನೀತಿಯಾಗಿ ನೀತಿ ಬಾಹಿರವಲ್ಲದಂತಹ ಕೆಲಸಗಳನ್ನು ಮಾಡಿಕೊಂಡು ನಾನು ಆ, ಸನ್ಮಾರ್ಗದಲ್ಲಿ ನಡೀತಾ ಇದ್ದರೆ ಆವಾಗ ಭಗವಂತನಿಗೆ ನನ್ನ ಮೇಲೆ ಕರುಣೆ ಅನ್ನೋದು ಬರುತ್ತೆ. ಹಾಗೆ ಬಂದಾಗ ಆ ಭಗವಂತನೇ ಗುರುವಿನ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಈ ರಾಮಕೃಷ್ಣರಿಗೆ ಹಾಗೇನೆ ಅವರು ಕಾಳಿನ ಆರಾಧನೆ ಮಾಡ್ತಾ ಇರ್ತಾರೆ, ಕಾಳಿ ಹತ್ರ ಸಂಭಾಷಣೆ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಆತ್ಮಜ್ಞಾನ ಅನ್ನೋದು ಗೊತ್ತಿರಲ್ಲ. ಆದರೆ ತುಂಬ ಸಜ್ಜನರಲ್ವಾ ಅವರು, ಪೂರ್ತಿಯಾಗಿ ಎಷ್ಟು ಡಿವೋಷನ್ ಅಂತಂದರೆ ಆ ಕಾಳಿ ಜೊತೆ ಸಂಭಾಷಣೆ ಮಾಡುವಷ್ಟು. ಆಮೇಲೆ ಆ ಕಾಳಿನೇ ತೋತಾಪುರಿ ಅನ್ನುವ ಗುರುವಿನ ರೂಪದಲ್ಲಿ ಬಂದು ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾರೆ. ಎಷ್ಟೇ ಚಿತ್ತ ಶುದ್ಧಿ ಆಗಿದ್ರೂ ಆತ್ಮಜ್ಞಾನ ಅನ್ನೋದು ಗುರುವಿನ ಮುಖಾಂತರವೇ ಆಗಬೇಕು ಆತ್ಮಜ್ಞಾನಕ್ಕೆ. ಹಾಗೆ ಆ ಮೊದಲು ನಾನು ಒಳ್ಳೆಯ ನಡತೆಯನ್ನು ನಡೆಯೋದನ್ನು ಕಲ್ತ್ಕೊಳ್ಬೇಕು. ಆಗ ಪರಮಾತ್ಮನಿಗೆ ನನ್ನ ಮೇಲೆ ಕರುಣೆ ಬರುತ್ತೆ. ಹಾಗಾಗಿ ಗುರುವಿನ ದರ್ಶನ ಆಗುತ್ತೆ. ಇವಾಗೆಲ್ಲ ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲ, ಯಾವುದೋ ಒಂದು ಪುಣ್ಯ ಫಲದಿಂದಲೇ ಇದನ್ನು ನಾವು ಕಲಿತಾ ಇರೋದು. ಸುಮ್ಮನೆ ನಮಗೆ ಈ ಜ್ಞಾನ ಬರೋದಕ್ಕೆ ಆಗಲ್ಲ. ಎಲ್ಲರೂ ಬರ್ತಾರಾ? ಇಲ್ಲ. ಇಲ್ಲ. ಹಾಗೆ ಇದರಲ್ಲಿ ನಾವು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಾಗ ನಮಗೆ ಗುರುವಿನ ಕೃಪೆ ಅನ್ನೋದು ಬರುತ್ತೆ. ಗುರು ಅನ್ನೋದು ದೇವರೇ ತೋರಿಸ್ತಾರೆ ಅಂತ. ಹೌದು ಅಂತ ಶಾಸ್ತ್ರಗಳು ಹೇಳೋದು, ಮತ್ತೆ ಗುರುಗಳು ಹೇಳೋದು ಹಾಗೇನೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಯೋಗ ಅಂದ್ರೆ ಒಂದು ಪದದಲ್ಲಿ ಅರ್ಥ ಏನ್ ಮೇಡಮ್? ಯೋಗ ಅಂತಂದ್ರೆ ಯಾವ್ದಾದ್ರು ಎರಡು ಯುಜ್ ಜಾಯಿನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯುಜ್ ಅನ್ನೋದ್ರಿಂದ ಆಗಿರೋದು ಎರಡು, ಒಂದು ಸಂಯೋಗವಾಗುವಂತಹದ್ದು ಅಂತ. ಏನು ಅಂತ ಸಾಮಾನ್ಯವಾಗಿ ನಾವು ಹೇಳೋದು, ಜೀವಾತ್ಮ ಪರಮಾತ್ಮನ ಸಂಯೋಗವಾಗೋದನ್ನ ಯೋಗ ಅಂತ ಹೇಳ್ತೀವಿ. ಅವಾಗ ಇದು ನಾವು ಬ್ರಹ್ಮವಿದ್ಯೆಯಲ್ಲೂ ಸಹ ಈ ಜೀವಾತ್ಮ ಅನ್ನೋದು ನಾನು ಪರಮಾತ್ಮ ಸ್ವರೂಪಿ ಅಂತ ಅರ್ಥ ಮಾಡಿಸೋದೆ ಈ ಬ್ರಹ್ಮವಿದ್ಯೆ. ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಿಲ್ಲ ಜೀವಾತ್ಮನಿಗೆ ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ನನಗೆ ಬೇಕಾದಷ್ಟು ಮುಸುಕುಗಳು, ಈ ಒಂದು ಕೊಳೆ ಕಸಗಳು ಎಲ್ಲ ಸೇರ್ಕೊಂಡಿದೆ, ಅದಕ್ಕೆ ನನಗೆ ಗೊತ್ತಿಲ್ಲ. ಮತ್ತು ಮಾಯ ಪ್ರಭಾವವು ಇರೋದ್ರಿಂದ ನಾನು ಮರ್ತು ಬಿಟ್ಟಿದ್ದೀನಿ. ಅದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತಂದರೆ ನನ್ನ ನಡತೆಯಲ್ಲಿ ಮತ್ತು ಹೀಗೆ ಕರ್ಮಯೋಗ ಮಾಡೋದ್ರಿಂದ, ಸೇವೆಯನ್ನು ಮಾಡೋದ್ರಿಂದ ಬಹಳ ಚಿತ್ತಶುದ್ಧಿ ಉಂಟಾಗುತ್ತೆ. ಸೇವೆ ಮಾಡೋದ್ರಿಂದ ನನ್ನಲ್ಲಿರುವ ಪರಮಾತ್ಮನೇ ಎಲ್ಲರಲ್ಲೂ ಇರೋದು ಅನ್ನೋ ಭಾವನೆ ಬರುತ್ತೆ. ಹಾಗೆ ಆವಾಗ ನಾನು ಮಾತ್ರ ಸಪ್ರೇಟ್ ಅನ್ನೋದು ಇರಲ್ಲ, ಆವಾಗ ಎಲ್ಲವೂ ಒಂದೇ ಅನ್ನುವ ಭಾವನೆ ಬರುತ್ತೆ. ಅದೇ ಪರಮಾತ್ಮ ಬೇರೆ, ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಎರಡು ಅಂತ ನಾವ್ ಇವಾಗ ಅನ್ಕೊಂಡಿದೀವಿ. ಆತ್ಮಜ್ಞಾನ ಬಂದ್ಮೇಲೆ ಎರಡು ಒಂದೇ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಆಯ್ತು. ಇವಾಗ ನಾವೇನು ಅನ್ಕೊಂಡಿದೀವಿ, ದೇವರು ಎಲ್ಲೋ ಇರೋದು, ನಾನ್ ಬೇರೆ, ಈ ಪ್ರಪಂಚದಲ್ಲಿ ಬೇರೆ, ಮತ್ತೆ ಇವನ್ನೆಲ್ಲನೂ ಸಹ ಸೃಷ್ಟಿ ಮಾಡಿರೋ ಭಗವಂತನ ಬೇರೆ ಅಂತ ತಾನೇ ಅನ್ಕೊಂಡಿರೋದು. ಹೌದು. ಆದ್ರೆ ಈ ಬ್ರಹ್ಮವಿದ್ಯೆಯಿಂದ, ಈ ಆತ್ಮಜ್ಞಾನದಿಂದ ಏನಾಗತ್ತೆ, ನಾನು, ಈ ಪ್ರಪಂಚ ಮತ್ತೆ ಭಗವಂತ ಎಲ್ಲನೂ ಒಂದೇ ಅನ್ನೋದನ್ನ ತಿಳಿಸಿ ಹೇಳ್ತಾರೆ. ಅದೇ ಅದ್ವೈತ. ಅದ್ವೈತ. ಅದೇ ಅದನ್ನ ಹೇಳದೆ ಈ ಭಗವದ್ಗೀತೆ ಮತ್ತೆ ಉಪನಿಷತ್ತುಗಳು ಎಲ್ಲನೂ. ಜೀವಾತ್ಮ ಪರಮಾತ್ಮ. ಉಪನಿಷತ್ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಉಪನಿಷತ್ತುಗಳ ಸಾರವೇ ಇದರಲ್ಲಿ ಅಡಕವಾಗಿದೆ. ಆದ್ರಿಂದ ಮತ್ತೆ ನೋಡಿ, ಇಲ್ಲಿ ಉಪನಿಷತ್ ಅಂದ್ರೆ ಸತ್ಯ ಸಾಕ್ಷಾತ್ಕಾರ ಪಡೆದ ಗುರುವಿನಿಂದ
ಗುರುವಿನ ಬಳಿ ಕುಳಿತುಕೊಳ್ಳೋದು. ಉಪ ಅಂತಂದ್ರೆ ಮತ್ತೆ ನಾನು ಅರ್ಪಣಾ ಭಾವದಿಂದ ಶದ್ ಮತ್ತೆ ಸತ್ಯವನ್ನ ತಿಳಿದುಕೊಳ್ಳೋದು, ಅದಕ್ಕೆ ಉಪನಿಷತ್ ಅಂತ ಹೇಳ್ತಾರೆ. ಮತ್ತೆ ವೇದಗಳ ಕೊನೆಯ ಭಾಗ ಆಗಿರೋದ್ರಿಂದನೂ ಸಹ ಅದನ್ನು ಉಪನಿಷತ್ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ವೇದಗಳ ಅಂತಿಮ ಭಾಗ, ಅದಕ್ಕೂ ಸಹ ಉಪನಿಷತ್ ಅಂತ ಹೇಳ್ತಾರೆ. ಈಗ ಅನೇಕ ಅರ್ಥಗಳು ಇದೆ ಉಪನಿಷತ್ತಿಗೆ. ಈ ಉಪನಿಷತ್ತುಗಳ ಒಂದು ಸಾರವೇ ಇದು. ಸುಲಭವಾಗಿ ಸಾಮಾನ್ಯ ಮನುಷ್ಯನಿಗೆ ತಿಳಿಸುವಂತಹದ್ದು ಈ ಒಂದು ಭಗವದ್ಗೀತೆ. ಯಾರು ಏನಾದರೂ ಹೇಳೋದಿದ್ಯಾ? ನಾವು ಮತ್ತೆ ಶ್ಲೋಕಗಳನ್ನ ನಾವು ಹೇಳಿಲ್ಲ, ಯಾರು ಹೋಗ್ಬೇಡಿ. ಶ್ಲೋಕಗಳನ್ನ ಪೂರ್ತಿಯಾಗಿ ಎಲ್ಲರೂ ಹೇಳ್ಬಿಟ್ಟು ತತ್ವಶಾಸ್ತ್ರ ಅಂದ್ರೆ ಮಾಡ್ಬೇಕು. ತತ್ವಶಾಸ್ತ್ರ ಆ ತತ್ವಶಾಸ್ತ್ರ ಅಂದ್ರೆ ತತ್ವಶಾಸ್ತ್ರ ಅಂದ್ರೆ ಇದೆ ಆತ್ಮಜ್ಞಾನ, ಸತ್ಯವನ್ನು ತಿಳಿಸುವಂತಹದ್ದು ತತ್ವಶಾಸ್ತ್ರ. ಸರಿ, ಆಯ್ತು, ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ, ಯಾರು ಹೋಗ್ಬೇಡಿ, ನಾವು ಶ್ಲೋಕಗಳು ಇನ್ನೂ ಕಲ್ತ್ಕೊಂಡಿಲ್ಲ. ಶ್ಲೋಕ ಹೇಳಲಾ?